ಇವತ್ತೇನ್ ಚರ್ಚೆ ಮಾಡ್ತೀವಿ? ಯಾರು ನೋಡಿಲ್ವಾ? ಇವಾಗ ನೋಡಿಲ್ಪ ಯಾರು? ಮನಸ್ಸು. ಮನಸ್ಸು, ನಮ್ಮ ಮನಸ್ಸು ಮಿತ್ರು ಅಂದ್ರೆ ಮಿತ್ರನ ಅಥವಾ ಶತ್ರು, ಅದು ಇವತ್ತು ನಾವು ಚರ್ಚೆ ಮಾಡುವಂತ ವಿಷಯ. ಅರ್ಥ ಆಯ್ತು? ಎಷ್ಟು ಜನಕ್ಕೆ ಮನಸ್ಸು ಮಿತ್ರ ಅನ್ಸುತ್ತೆ, ಎಷ್ಟು ಜನಕ್ಕೆ ಮನಸ್ಸು ಶತ್ರು ಅನ್ಸುತ್ತೆ? ಮನಸ್ಸು ಮಿತ್ರ ಅನ್ನೋರು ಎಷ್ಟು, ಮನಸ್ಸು ಶತ್ರು ಅನ್ನೋರು ಎಷ್ಟಪ್ಪ? ನಾನು ಎರಡೂ ಕೈ ಇರ್ತೀನಿ. ಯಾಕಂದ್ರೆ ಮನಸ್ಸು ಎರಡು ಸರಿ ಮಿತ್ರನೂ ಇರುತ್ತೆ, ಶತ್ರುನೂ ಇರ್ತಾರ. ಹೌದು. ಈ ಮನಸ್ಸು ಅನ್ನೋದು ಕೆಲವೊಂದು ಸರಿ ಮಿತ್ರು ಆಗತ್ತೆ ಅಥವಾ ಶತ್ರು ಸಹ ಆಗುತ್ತೆ. ಈ ಮನಸ್ಸು ಅನ್ನೋದು ಬಹಳ ಅಂದ್ರೆ ಬಹಳ ಮುಖ್ಯವಾದಂತ ಒಂದು ನಾವು ಈ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಭಗವದ್ಗೀತೆ ಅಧ್ಯಾಯ 6 ಶ್ಲೋಕ 5 ಮತ್ತೆ 6 ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಮನಸ್ಸು ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಸೊ ಇವತ್ತು ನಾವು ಚರ್ಚೆ ಮಾಡ್ತಿರುವಂತ ಶ್ಲೋಕ ಬಂದು 5, 6 ಚಾಪ್ಟರ್ ಅಧ್ಯಾಯ ಬಂದು 6ನೇ ಅಧ್ಯಾಯ. ಪೇಜ್ ನಂಬರ್ ಹೇಳ್ತೀನಿ. ಭಗವದ್ಗೀತೆಯನ್ನು ನೀವು ಓಪನ್ ಮಾಡಿ. ಶ್ಲೋಕ 5 6ನೇ ಅಧ್ಯಾಯ. ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯ ಆತ್ಮನೋ ಬಂಧುರ್ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಾ. ಪ್ರಸಾದ ಇದೆ, ಬಿಸಿನೇ ಇದೆ ಪ್ರಸಾದ. ಯಾಕೋ ಕೇಳಿಸ್ತಾ ಇಲ್ಲ ಶಬ್ದ. ಒಂದ್ಸರಿ ಎಲ್ಲ ಹರೇ ಕೃಷ್ಣ ಆಗಿ ಶುರು ಮಾಡೋಣ, ಯಾಕಂದ್ರೆ ಶಬ್ದ ಬರ್ತಾ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹೇಳ್ತಾ ಇದ್ದಂಗೆ ಎಷ್ಟು ಶಕ್ತಿ ಬಂತು. ಸೊ ಇದೇ ತರ ಹೇಳೋಣ ಇವಾಗ ಇನ್ನೊಂದ್ಸರಿ ಶ್ಲೋಕ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯನಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಾ. ಇದರ ಅನುವಾದ ಯಾರಾದ್ರೂ ಓದ್ತೀರಾ? ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಉನ್ನಯಿಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಸತ್ಯ. ಬಹಳ ಮುಖ್ಯವಾದ ನೋಡಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬಹುದು, ತನ್ನನ್ನು ಹೀನೈಸಿಕೊಳ್ಳಬಹುದು. ಅದಲ್ಲದೆ ಇನ್ನೊಂದು ಪಾಯಿಂಟ್ ಹಾಕಿದರೆ, ಬದ್ಧ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರು. ಸರಿ, ನಮ್ಗೆ ಇವಾಗ ಅರ್ಥ ಆಯ್ತು. ಮನಸ್ಸಿಂದಲೇ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬಹುದು, ಅಥವಾ ಅದೇ ಮನಸ್ಸಿನಿಂದ ನಾವು ನಮ್ಮನ್ನ ಹೀನೈಸ್ಕೊಳ್ಬಹುದು. ಇದು ಕ್ಲಿಯರ್ ಇಲ್ಲ. ಪ್ಲಸ್ ಇನ್ನೊಂದು ಅಡಿಷನ್ ಏನಾಯ್ತು ಅಂದ್ರೆ, ಬದ್ಧ ಜೀವಿಗೆ ಮನಸ್ಸೇ ಬಂದು ಅಂತೆ. ಬಂದು ಅಂದ್ರೆ ಏನು? ನಮ್ ರಿಲೇಟಿವ್ ಅಂತ ಅರ್ಥ. ಅದೇ ಬದ್ಧ ಜೀವಿಗೆ ಮನಸ್ಸೇ ಶತ್ರುನು ಸಹ ಹೋಗುತ್ತೆ. ಸೊ ಈ ಎರಡು ವಿಷಯ ಈ ಶ್ಲೋಕದಿಂದ ತಿಳ್ಕೊಳ್ಬೇಕು. ಆದ್ರೆ ಈ ಶ್ಲೋಕ ಕನೆಕ್ಟೆಡ್ ಇನ್ನೊಂದು ಶ್ಲೋಕ ಇದೆ, ಅದನ್ನು ಓದ್ಬಿಟ್ಟು ಎರಡು ಸಮ್ಮರೈಸ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮುಂದಿನ ಶ್ಲೋಕ ಹೋಗೋಣ. ಬಂಧು ಆತ್ಮಾತ್ಮನಸ್ತಸ್ಯ ಏನಾತ್ಮೈವ ನಾತ್ಮನಾ ಜಿತಾ
ಮನಸ್ಸು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಸ್ವಲ್ಪ ಕಷ್ಟ ಇದೆ, ಬಟ್ ಪ್ರಯತ್ನ ಮಾಡೋಣ. ಬಂಧುರ್ ಆತ್ಮಾತ್ಮನಸ್ತಸ್ಯ ಯೇನಾತ್ಮೈವ ಆತ್ಮನಾಜಿತಾ ಅನಾತ್ಮನಸ್ತು ಶತ್ರುತ್ವತ್ ವರ್ತೇತಾತ್ಮೈವ ಶತ್ರುವತ್. ಶ್ಲೋಕ ಕಷ್ಟ ಇದೆ, ಮೈಕ್ ಆಫ್ ಆಗ್ಬಿಟ್ಟ. ಸರಿ ಇರ್ಲಿ, ಮೈಕ್ ಪಾಡಕ್ ಮೈಕ್ ಇರುತ್ತೆ, ಹಾಗೆ ಚರ್ಚೆ ಮಾಡೋಣ. ಸೊ ಇದ್ರ ಅನುವಾದ ಯಾರಾದ್ರೂ ಗೊತ್ತೀರಾ? ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸೇ ಅತ್ಯಂತ ಒಳ್ಳೆಯ ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ನೋಡಿ, ಬಹಳ ಅಂದ್ರೆ ಬಹಳ ನಮಗ ಅವಾಗಲೇ ಗೊತ್ತಾಯ್ತು ಈ ಶ್ಲೋಕದಿಂದ. ಮನಸ್ಸಿಂದ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬಹುದು, ಮನಸ್ಸಿಂದ ಹೀನಾಯಿಸ್ಕೊಳ್ಬಹುದು. ಹಾಗೆ ಮನಸ್ಸೇ ಶತ್ರು ಮನಸ್ಸೇ ಬಂಧು ಅನ್ನೋದಕ್ಕೆ ಇಲ್ಲಿ ಈ ಶ್ಲೋಕ ಲಿಂಕ್ ಆಯ್ತು. ಯಾಕಂದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಯಾರ ಮನಸ್ಸು ಗೆದ್ದಿದ್ದಾನ ಅಂದ್ರೆ ಯಾರು ಮನಸ್ಸು ಗೆದ್ದಿದ್ದಾನೋ ಅವನಿಗೆ ಮನಸ್ಸೇ ಅತ್ಯಂತ ಒಳ್ಳೆಯ ಬಂಧು ಆಗುತ್ತಂತೆ. ಅಂದ್ರೆ ಕಂಡೀಷನ್ ಏನು, ಮನಸ್ಸನ್ನ ಗೆಲ್ಲಬೇಕು. ಆದ್ರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಅಂದ್ರೆ ಯಾರು ತನ್ನ ಮನಸ್ಸನ್ನ ನಿಯಂತ್ರಣ ಪಡ್ಕೊಂತಾನೋ ಅವನು ಆ ಮನಸ್ಸಿನ ಮೇಲೆ ಗೆಲ್ಲಬಹುದು. ಯಾರು ನಿಯಂತ್ರಣ ಪಡೆಯೋಕೆ ಆಗೋದಿಲ್ವೋ ಅಂತವರು ಆ ಮನಸ್ಸನ್ನ ಸೋತೋಗ್ತಾರೆ. ಅಂತ ಮನಸ್ಸು ಅವನಿಗೆ ಶತ್ರು ಆಗುತ್ತೆ. ಅಲ್ಲಿ ಯಾಕೆ ಈ ರೀತಿ ಕೃಷ್ಣ ಹೇಳ್ದ? ಯಾಕೆ ಮನಸ್ಸು ಒಬ್ಬರ ಹೀನೈಸ್ಕೊಳ್ಳೋ ಆಗುತ್ತೆ? ಪ್ರಶ್ನೆ ಬರ್ಬೇಕಲ್ಲ. ಕೃಷ್ಣ ಏನೋ ಹೇಳ್ಬಿಟ್ಟ, ಯಾರ ಮನಸ್ಸು ಅವನು ಗೆದ್ದಿರ್ತಾನೋ ಅವನು ಬಂಧು ಆಗ್ತಾನೆ ಅಂತ. ಬಟ್ ಯಾಕೆ ಹಾಗೆ? ಇಲ್ಲಿ ಬದ್ಧ ಜೀವಿಗೆ ಮನಸ್ಸೇ ಶತ್ರು ಮನಸ್ಸೇ ಬಂಧು ಅಂತ ಹೇಳಿದ್ದಾರೆ. ಇದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಈ 3 ಪ್ರಶ್ನೆ ಇದೆ ನಮಗೆ. ಯಾಕೆ ನಮ್ಮ ಮನಸ್ಸಿನ ಸಹಾಯದಿಂದ ನಾವು ಉತ್ತರಿಸ್ಕೊಳ್ಬಹುದು? ಪ್ರಶ್ನೆ 1. ಅಥವಾ ಹೀನಾಯಿಸ್ಕೊಳ್ಬಹುದು. 2ನೇದು, ಬದ್ಧ ಜೀವಿಗೆ ಮನಸ್ಸು ಬಂಧುನೂ ಆಗುತ್ತೆ ಶತ್ರು ಆಗುತ್ತೆ, ಯಾಕೆ? ಇದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಈ ಒಂದು ಮನಸ್ಸು ನಮಗೆ ಶತ್ರುನೂ ಸಹ ಆಗ್ಬೋದು ಮಿತ್ರನೂ ಸಹ ಆಗ್ಬೋದು ಯಾವಾಗ ನಿಯಂತ್ರಣ ಮಾಡದೇ ಇದ್ದಾಗ. ಇದೆಲ್ಲದಕ್ಕೂ ಯಾಕೆ ಅನ್ನೋ ಪ್ರಶ್ನೆ ಬರಬೇಕು. ಸೊ ಈ ಯಾಕೆ ಅನ್ನೋ ಪ್ರಶ್ನೆ ನಾವು ಹುಡ್ಕೊಂಡು ಹೋದ್ರೆ ನಾವು ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು. ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಾವು 12 ಪ್ರಶ್ನೆ ಹಾಕೋದು. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರುವಂತ ಪ್ರವಚನ ಅಥವಾ ತಿಳ್ಕೊಳ್ತಾ ಇರುವಂತ ವಿಷಯ ಬಂದು ಮನಸ್ಸಿನ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಜ್ಞಾನ ಇರುವಂತ ಟಾಪಿಕ್, ಟೆಕ್ನಿಕಲ್ ಟಾಪಿಕ್ ಇರುತ್ತೆ. ಸರಿ, ನಾವು ಈ ಮನಸ್ಸನ್ನು ನೇರವಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಸ್ವಲ್ಪ ನಮ್ಗೆ ಇಂಟ್ರೊಡಕ್ಷನ್ ಬೇಕು. ತುಂಬಾ ಜನ ಬಂದಿರ್ತೀರ, ಬರ್ದಿರೋರು ಇರ್ತೀರ. ಸೊ ಹಳೆ ಕ್ಲಾಸ್ ಸ್ವಲ್ಪ ನಾವು ಇಂಟ್ರೊಡಕ್ಷನ್ ತಗೊಂಡ್ರೆ ನಮ್ಗೆಲ್ಲರೂ ಗೊತ್ತು, 2ನೇ ಅಧ್ಯಾಯ ಇದ್ರಿಂದ ನಾನು ದೇಹ ಅಲ್ಲ ಆತ್ಮ ಅನ್ನೋದು ನಮ್ಗೆಲ್ಲರೂ ಗೊತ್ತು. ಕ್ಲಿಯರ್ ಅಲ್ಲ ಎಲ್ಲರೂ? ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ 2 ರೀತಿಯಲ್ಲಿ ದೇಹ ವಿಭಾಗಣೆ ಮಾಡಬಹುದು. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ನಾನು ಇನ್ನ ಇಂಟ್ರೊಡಕ್ಷನ್ ಅಷ್ಟೇ ಹೇಳ್ತಾ ಇದ್ದೀನಿ. ಸ್ಥೂಲ ಶರೀರ ಅಂದ್ರೆ ಯಾರ ದೇಹ ಅಂದ್ರೆ ನಮ್ಮ ಕಣ್ಣಿನಿಂದ ಕಾಣಿಸುವಂಥದ್ದು, ಕೈನಿಂದ ಸ್ಪರ್ಶ ಮಾಡುವಂಥದ್ದು, ಅಂದ್ರೆ ಇದು ಸ್ಥೂಲ ದೇಹ. ಆದ್ರೆ ಸೂಕ್ಷ್ಮ ಶರೀರ ಅಂದ್ರೆ ಯಾವುದನ್ನ ನಾವು ನಮ್ಮ ಕಣ್ಣಿನಿಂದ ನೋಡೋದಕ್ಕೆ ಆಗಲ್ವೋ, ಕೈನಿಂದ ಸ್ಪರ್ಶಿಸಕ್ಕಾಗಲ್ವೋ, ಅದು ಸೂಕ್ಷ್ಮ ದೇಹ. ಸೊ ಈಗ ನಮ್ಮ ಈ ದೇಹದಲ್ಲಿ ಸೂಕ್ಷ್ಮ ಶರೀರ ಹಾಗೆ ಸ್ಥೂಲ ಶರೀರ ಇದೆ. ಸ್ಥೂಲ ಶರೀರ ಬಂದು ಪಂಚಮಹಾಭೂತಗಳಿಂದ ಆಗಿದೆ. ಓಕೆನಾ? ಸೂಕ್ಷ್ಮ ಶರೀರ ಬಂದು ಮನಸ್ಸು, ಬುದ್ಧಿ, ಸುಳ್ಳು, ಅಹಂಕಾರ. ಪಂಚಮಹಾಭೂತಗಳಂದ್ರೆ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಭೂಮಿರಾಪೋರ್ನರೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಭೂಮಿ, ಆಪೋರ್, ನಲೋ, ವಾಯು ಅಂದ್ರೆ ಈ ಪಂಚಭೂತ, ಈ ದೇಹ ಏನಿದೆ, ನಮ್ಮ ಸ್ಥೂಲ ಶರೀರ ಏನಿದೆ,
ಪಂಚಮಹಾಭೂತ ಅಂದ್ರೆ ಬೆಂಕಿ, ನೀರು, ಗಾಳಿ, ಮಳೆ, ಇವೆಲ್ಲದ 5 ಪಂಚಮಹಾಭೂತ ಸೇರಿ ನಮ್ಮ ದೇಹ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ಅಷ್ಟದ. ನಮ್ಮ ಸೂಕ್ಷ್ಮ ಶರೀರ ಬಂದು ಈ ಮನಸ್ಸು, ಬುದ್ಧಿ, ಸುಳ್ಳು ಅಹಂಕಾರ ಹೊಂದಿರುತ್ತೆ. ಇದಕ್ಕಿನ್ನ ಸೂಕ್ಷ್ಮವಾದದ್ದು ಯಾವ್ದು ಹೇಳಿ? ಆತ್ಮ. ಯಾಕಂದ್ರೆ ನಾವು ಮನಸ್ಸನ್ನೇ ನೋಡಕ್ ಆಗಲ್ಲ, ಇನ್ನು ಆತ್ಮ ಅದಕ್ಕಿಂತ ಸೂಕ್ಷ್ಮವಾದದ್ದು. ನಾವು ಹಾಗೆ ಆತ್ಮದ ಗಾತ್ರ ಕೂಡ ತಿಳ್ಕೊಂಡ್ವಿ. ಬಾಲಾಗ ಶತಭಾಗಸ್ಯ ಶತದಾ ಕಲ್ಪಿತ. ಅಂದ್ರೆ ಒಂದು ಸಣ್ಣ ಪುಲ್ ತಗೊಂಡು 100 ಭಾಗ ಮಾಡಿ ಅದರಲ್ಲಿ ಇನ್ನೊಂದು 100 ಭಾಗ ಮಾಡಿ ಆ ಒಂದು ಪೀಸನ್ನ ತಗೊಂಡ್ರೆ ಅಷ್ಟು ಸೈಜು ಆತ್ಮವಾಗಿದೆ. ಸೊ ನಾವ್ ಇವಾಗ ಕ್ಲಿಯರ್ ಆದ್ವಿ. ಇಂಟ್ರೊಡಕ್ಷನ್ ನಮ್ಗೆ ಗೊತ್ತಾಯ್ತು. ಏನು? ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಇದೆ, ಆತ್ಮ ಇದೆ. ಈಗ ನಾವು ಏನ್ ತಿಳ್ಕೋಬೇಕು? ಮನಸ್ಸು ಅನ್ನೋದು ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎಲ್ಲಿದೆ ಮನಸ್ಸು? ಸೂಕ್ಷ್ಮ ಶರೀರದಲ್ಲಿ. ನಾವು ಕೇಳಿಸ್ತಿಲ್ವಾ? ಎಲ್ಲಿದೆ ಮನಸ್ಸು? ಸೂಕ್ಷ್ಮ ಶರೀರದಲ್ಲಿ. ಈಗ ನಮಗೆ ದೇಹದ ವರ್ಣನೆ ಹೇಳಿದರ ನಮ್ಗೆ ಅರ್ಥ ಆಯ್ತು. ಆದ್ರೆ ಸಾವು ಅಂದ್ರೆ ಏನು? ನಾನು ಮತ್ತೆ ರೀಕ್ಯಾಪ್ ಮಾಡ್ತೇನೆ, ಯಾಕಂದ್ರೆ ಇದೆಲ್ಲ ತಿಳ್ಕೊಂಡ್ರೇನೆ ಇವತ್ತು ನಾವು ಈ ಮನಸ್ಸು 12 ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಈ 3 ಪ್ರಶ್ನೆ ನಮ್ಗೆ ಅರ್ಥ ಆಗುತ್ತೆ. ನಾನು ಅವಲ್ಲಿ 3 ಪ್ರಶ್ನೆ ಹಾಕದ್ನಲ್ಲ, ಮನಸ್ಸಿನ ಬಗ್ಗೆ 12 ವಿಷಯ ಚರ್ಚೆ ಮಾಡ್ತೀವಿ. ಈ 12 ವಿಷಯಕ್ಕೆ ಇದೇ ಗುಣ. ಅರ್ಥ ಆಯ್ತಲ್ಲ? ಈಗ ಸಾವು ಅಂದ್ರೆ ಏನು ಅಂತ ನಾನು ಪ್ರಶ್ನೆ ಕೇಳಿದೆ. ಎಲ್ಲರೂ ಸಾವು ಅಂದ್ರೇನೆ ಮುಖ ಎಲ್ಲ ಚಿಕ್ಕದಾಗೋಯ್ತು. ಸಾವು ಅಂದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸರಳವಾಗಿ ಸಾವು ಅಂತ ತಿಳ್ಕೊಳ್ಬೇಕು ಅಂದ್ರೆ ದೇಹದ ಬದಲಾವಣೆ ಅಷ್ಟೇ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಕಾರ್ಯ ಅಥವಾ ಕರ್ಮಗಳನ್ನು ಮಾಡುತ್ತೀವೋ ಆ ರೀತಿಯ ಕರ್ಮದಿಂದ ಮುಂದಿನ ಜನ್ಮ ಆ ಕರ್ಮದ ಅನುಸಾರವಾಗಿ ನಾವು ದೇಹ ಪಡಿತೀವಿ. ಇದರ ಅಡಿಷನ್ ಏನಾಗುತ್ತೆ ಅಂದ್ರೆ ಬಯಕೆಗಳು. ಆಯ್ತಾ? ಹಿಂದಿನ ಜನ್ಮದಲ್ಲಿ ನಾವು ಪ್ರಾಣಿ ತರ ಕರ್ಮ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಪ್ರಾಣಿ ದೇಹನೇ ಪಡಿತೀವಿ. ಅದ್ರ ಜೊತೆಗೆ ಬಯಕೆಗಳು ಸಹ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ಈ ಬಯಕೆಗಳು ಅನ್ನೋದು ಹೇಗೆ ಮುಂದಿನ ದೇಹಕ್ಕೆ ವರ್ಗಾವಣೆ ಆಗುತ್ತೆ? ನಾನೇನೋ ಕರ್ಮ ಏನೋ ಮಾಡ್ತೀರಾ ನೀವು ಅಂತ ನಾನು ಕೇಳ್ಬಿಟ್ಟೆ. ಪ್ರಾಣಿ ತರ ಕರ್ಮ ಮಾಡಿದ್ರೆ ಪ್ರಾಣಿ ದೇಹ ಪಡಿತೀವಿ. ಆದ್ರೆ ಬಯಕೆಗಳನ್ನೋದು ಹೇಗೆ ಹೋಗುತ್ತೆ? ಪ್ರತಿಯೊಂದು ಜೀವಿಯೂ ಸಹ, ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಯಾರೇ ಆಗಿರ್ಬೋದು ಸಹ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ತನ್ನ ಆತ್ಮ ಹೋಗುತ್ತೆ. ಈ ಆತ್ಮದ ಜೊತೆ ಸೂಕ್ಷ್ಮ ಶರೀರ ಅಂತ ನಾನು ಹೇಳಿದ್ನಲ್ಲ, ಈ ಸೂಕ್ಷ್ಮ ಶರೀರನೂ ಹೋಗುತ್ತೆ. ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರನೂ ಸಹ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ಇನ್ನೊಂದು ದೇಹಕ್ಕೆ ನಾವು ಬಯಕೆಗಳು ಅಂತ ನಾನು ಹೇಳಿದಾಗ ಈ ಮನಸ್ಸಲ್ಲಿ ಇರೋದೇ ತಾನೇ ಈ ಬಯಕೆಗಳು. ಸೊ ಈ ಮನಸ್ಸು, ಬುದ್ಧಿ, ಅಹಂಕಾರ ಇನ್ನೊಂದು ದೇಹಕ್ಕೆ ಹೋಗೋದ್ರಿಂದಾನೇ ಆ ದೇಹದಲ್ಲಿ ಬಯಕೆಗಳು ನಮ್ಮ ಹಿಂದಿನ ಜನ್ಮದ ನೆನಪಿರುತ್ತೆ. ಇದ್ರ ಬಗ್ಗೆ ಇನ್ನು ಮುಂದೆ ಚರ್ಚೆ ಮಾಡ್ತೀನಿ ನಾನು. ಸರಿ, ನಮ್ಗೆ ಈ ಮನಸ್ಸು ಮುಂದಿನ ದೇಹಕ್ಕೆ ಹೋಗೋದು ಅನ್ನೋದು ಇವಾಗ ಗೊತ್ತಾಯ್ತು. ಈಗ ನಾವು ಮನಸ್ಸಿನ ಬಗ್ಗೆ ಚರ್ಚೆ ಮಾಡ್ತೀವಿ. ಆದ್ರೆ ಸ್ವಲ್ಪ ಎಲ್ಲರಿಗೂ ಕನ್ಫ್ಯೂಷನ್ ಇದೆ, ಅದೊಂದು ಕನ್ಫ್ಯೂಷನ್ ಸಾಲ್ವ್ ಮಾಡ್ತೀವಿ. ಮೈಂಡು, ಮನಸ್ಸು ಎರಡು ಒಂದೇನಾ? ಮೈಂಡ್ ಅಂದ್ರೆ ಏನು? ಯೋಚನೆ ಮಾಡ್ತೀವಿ. ಯೋಚನೆ. ಓಕೆ, ಸ್ವಲ್ಪ ಹತ್ರ ಬಂದ್ರಿ. ಮೈಂಡ್ ಅಂದ್ರೆ ಏನು? ಬುದ್ಧಿ. ಮೈಂಡ್ ಅಂದ್ರೆ ಬುದ್ಧಿ. ಯಾಕಂದ್ರೆ ಮೈಂಡ್ ಅಂದ್ರೆ ಕೆಲವರು ಮನಸ್ಸು ಅಂತಾನು ಅನ್ಕೊಳ್ತಾರೆ. ಸೊ ಮೈಂಡ್ ಅಂದ್ರೆ ಬುದ್ಧಿವಂತಿಕೆ, ಮನಸ್ಸು ಅದೇ ಬೇರೆ. ಯಾಕಂದ್ರೆ ಎರಡು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾವು ಇಂಟರ್ನೆಟ್ ಅಲ್ಲಿ ಕನ್ವರ್ಟ್ ಮಾಡಿ ನೋಡಿದ್ರು ಮೈಂಡ್ ಅಂದ್ರೆ ಮನಸ್ಸು ಅಂದ್ರೆ, ನಾವು ಮೈಂಡ್ ಅಂದ್ರೆ ಹಿಂಗ್ ಅನ್ಕೋತೀವಿ, ಇವಾಗ ಮೈಂಡ್ ಅಂದ್ರೆ ಹಿಂಗ್ ಅನ್ಕೋಬೇಕು. ಯಾಕಂದ್ರೆ ಮನಸ್ಸು ಹಿಂಗಿದೆ. ಯಾಕಂದ್ರೆ ಮೈಂಡ್ ಅಂದ್ರೆ ಸಡನ್ ಆಗಿ ನಾವು ಹಿಂಗ್ ಅನ್ಕೊಳ್ತೀವಿ. ಸೊ ಇವತ್ತು ನಾವು ಚರ್ಚೆ ಮಾಡ್ತಿರುವಂತ 12 ವಿಷಯ ಮನಸ್ಸಿನ ಬಗ್ಗೆ ಮಾತಾಡೋಣ. ಸರಳವಾಗಿ, ಮನಸ್ಸು ಎಲ್ಲರಿಗೂ ಇದೆಯಾ ಇಲ್ವಾ? ಯಾರು ಉತ್ತರ ಕೊಡ್ತಿಲ್ಲ ಅಂದ್ರೆ ಇಲ್ಲ ಅಂತ ಅನ್ಕೊಳ್ತೀನಿ. ಇದೆ ಅಲ್ಲ ಮನಸ್ಸು ಎಲ್ಲರಿಗೂ? ಎಷ್ಟು ಜನಕ್ಕಿದೆ, ಎಷ್ಟು ಜನಕ್ಕಿಲ್ಲ? ಮತ್ತೆ ಕೆಲವೊಬ್ರು ಎತ್ತಾ ಇಲ್ಲ, ನಾನಿಲ್ಲ ಅನ್ಕೊಳ್ತೇನೆ. ಸರಿ, ಮನಸ್ಸು ಎಲ್ಲರಿಗೂ ಇದೆ. ಆದ್ರೆ ಮನಸ್ ಅಂದ್ರೆ ಏನು ಅನ್ನೋದು ನಾನು ಇವಾಗ ಪ್ರಶ್ನೆ ಕೇಳ್ತೀನಿ. ಮನಸ್ಸು ಎಲ್ಲರಿಗೂ ಇದೆ, ಮನಸ್ಸು ಅಂದ್ರೆ ಏನು? ಮನಸ್ಸು ಎಲ್ಲಿದೆ? ನೋಡಿಯಪ್ಪ, ನೀವೇ ಎಲ್ಲರೂ ಇದೆ ಅಂದ್ರಿ, ನಾನು ನಿನ್ನೆ ಕೇಳ್ತಾ ಇದ್ದೀನಿ. ಮನಸ್ಸು ಅಂದ್ರೆ ಏನು? ಮನಸ್ಸು ಎಲ್ಲಿದೆ? ಹೃದಯದಲ್ಲಿ. ಹೃದಯದಲ್ಲಿ ಆತ್ಮ ಇದೆ. ಹೃದಯದ ಭಾಗದಲ್ಲಿ ಯೋಚನೆ ಮಾಡೋ ಶಕ್ತಿ. ಹೌದು, ಚಿಂತನೆ. ಓಕೆ, ಸ್ವಲ್ಪ ಹತ್ರ ಬಂದ್ರಿ.
ಆದ್ರೆ ಎಲ್ಲಿದೆ ನಾವು ತಿಳ್ಕೊಳ್ಬೇಕಲ್ಲ. ಯಾಕಂದ್ರೆ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ನಾವು ನಮಗ್ ಗೊತ್ತು ಅಂದಾಗ ಅದ್ರ ನಿಖರವಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಮನಸ್ಸಿದೆ ಅಂತ ನಾವು ಒಪ್ಕೊಂಡ್ವಿ. ಮನಸ್ಸೆಂದ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಬೇಕು. ಮನಸ್ಸೆಂದಿದೆ ನಾವು ಒಳ್ಳೆಯದನ್ನ ಮಾಡೋದ್ರಿಂದ ಮನಸ್ಸಿದೆ ಅಂತ ಅನ್ಸ್ಕೊಳ್ಬೇಕು. ಓಕೆ ಮಾತಾಜಿ, ಹಂಗಾದ್ರೆ ನಾವು ಯಾವಾಗಾದ್ರೂ ಗೊತ್ತಿಲ್ಲದೆ ನಾವು ಕೆಟ್ಟದ್ ಮಾಡಿದ್ರೆ ಈಚೆ ಹೋಗ್ಬಿಡ್ಬೇಕು ಮಾತಾಜಿ. ಒಳ್ಳೆ, ಯಾಕಂದ್ರೆ ನಾವು ಕೆಟ್ಟದ್ದು ಮಾಡ್ತಿರ್ತೀವಿ ನಮ್ಗೆ ಗೊತ್ತಿಲ್ಲದೆ. ಸರಿ, ಈ ಮೊದಲ ಪ್ರಶ್ನೆ ಮೊದಲು ನಾವು ತಿಳ್ಕೊಳ್ಬೇಕು. ಸೊ ಮನಸ್ಸಂದ್ರೆ ಏನು? ಮನಸ್ಸಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಸ್ಥೂಲ ಶರೀರದಲ್ಲಿ 5 ಜ್ಞಾನ ಇರುವಂತ ಜ್ಞಾನೇಂದ್ರಿಯಗಳು, ಅಂದ್ರೆ ಜ್ಞಾನಾರ್ಜನೆ ಮಾಡುವಂತ ಇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದು ಜ್ಞಾನಾರ್ಜನೆ ಮಾಡುವಂತ ಇಂದ್ರಿಯಗಳು. ಆಯ್ತಾ? ಇನ್ನ 5 ಕರ್ಮೇಂದ್ರಿಯಗಳಿವೆ. ಕೈ, ಕಾಲು, ಆಮೇಲೆ ಜನನಾಂಗ, ಬುಧದ್ವಾರ, ಉತ್ಪಾದನೆ, ಲೈಕ್ ನಾವು ಸಂಘ, ಲೈಕ್ ನಾವು ಉತ್ಪಾದಿಸುವಂತ ಅಂಗ. ಇದು 5. ಈಗ ಈ 5 ನಾವು ಜ್ಞಾನಾರ್ಜನೆ ಮಾಡುವಂತ ಇಂದ್ರಿಯಗಳಿದೆಲ್ಲ, ಇದನ್ನ ನಿಯಂತ್ರಣ ಯಾರೋ ಒಬ್ಬ ಮಾಡ್ತಾ ಇದ್ದಾರೆ. ಯಾರೋ? ಮನಸ್ಸು. ಯಾಕೆಂದ್ರೆ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಮನಸ್ಸಂದ್ರೆ ಏನು ಅಂತ ಕೇಳಿದೆ. ನಮ್ಮ ಈ 5 ಜ್ಞಾನಾರ್ಜನೆ ಮಾಡುವಂತ ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂತ ವ್ಯಕ್ತಿ, ಅಥವಾ ಸದ್ಯಕ್ಕೆ ವ್ಯಕ್ತಿ ಅನ್ಕೊಳ್ಳೋಣ, ಅವನೇ ಈ ಮನಸ್ಸು. ಉದಾಹರಣೆ ತಗೋಬೇಕು ಅಂದ್ರೆ, ನಮ್ಮಲ್ಲಿ 5 ಕುದುರೆಗಳಿತ್ತು ಅಂದ್ರೆ, ಇಲ್ಲಿ ನಿಲ್ಸಿದ್ರೆ ಆ 5 ಕುದುರೆಗಳಿಗೂ ಸಹ ನಾವು ಲಗಾಮ್ ಹಾಕ್ತಿವ. ಲಗಾಮ್ ಹಾಕಿ ನಾನು ಲಗಾಮ್ ಬಲಗಡೆಗೆ ಎಳೆದ್ರೆ ಕುದುರೆ ಬಲಗಡೆಗೆ ಹೋಗುತ್ತೆ, ಎಡಗಡೆಗೆ ಎಳೆದ್ರೆ ಕುದುರೆ ಎಡಗಡೆಗೆ ಹೋಗುತ್ತೆ. ಅದೇ ರೀತಿ ನಮ್ಮ ಈ 5 ಪಂಚೇಂದ್ರಿಯಗಳು ಏನಿದೆ, ಪಂಚಮಹಾಭೂತಗಳಿಂದ ಆಗಿದೆಯಲ್ಲ, ಇದನ್ನ ಈ ಮನಸ್ಸು ಅನ್ನೋದು ನಿಯಂತ್ರಣ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ? ಹೇಗೆ ನಿಯಂತ್ರಣ ಮಾಡುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾವು ನಿಮ್ಗೆ ಅರ್ಥ ಆಗಿದೆ. ಸರಳವಾಗಿ ನಾವು ಇದೇ ತರ ನಮ್ಮ ಅಪ್ಪ ಅಮ್ಮ ಏನಾದ್ರು ಬಟ್ಟೆ ತಗೊಳಕ್ ಕಳಿಸ್ತಾರೆ, ಎಲ್ಲರೂ ಹೇಳ್ತಾ ಇದ್ದೀವಿ ಮಾತಾಜಿಗೆ ಒಬ್ಬರಿಗೆ, ನಮ್ಮ ಹತ್ರ 2,000 ರೂಪಾಯಿ ಇರುತ್ತೆ ಹಣ. 2,000 ರೂಪಾಯಿ ನಮ್ಮ ಹತ್ರ ಹಣ ಇರುತ್ತೆ. ಆ 2,000 ರೂಪಾಯಿಗೆ 2 ಪಂಚೆ 2 ಶರ್ಟ್ ತಗೋಬಪ್ಪ ಅಂತ ನಮ್ಮನ್ನು ಕಳಿಸ್ತಾರೆ. ಸರಿ ಅಂತ 2 ಶರ್ಟ್ 2 ಪಂಚೆ ತಗೊಂಬರೋಣ ಅಂತ ನಾವು ಹೋಗ್ತೀವಿ. ಹೋಗ್ತಾ ದಾರಿಲಿ GT ವರ್ಲ್ಡ್ ಮಾಲ್ ಕಾಣಿಸುತ್ತೆ, ಕರೆಕ್ಟ್ ಅಲ್ವಾ? ಅದೇ ಟೋಲ್ ಗೇಟ್ ಹತ್ರ ಹೋಗ್ಬೇಕಾದ್ರೆ GT ವರ್ಲ್ಡ್ ಮಾಲ್ ಕಾಣಿಸಿದಾಗ ಅಲ್ಲಿ ಬೈ 1 get 3 ಅಂತ ಒಂದು ಆಫರ್ ಇರುತ್ತೆ, ವಿತ್ ಲೋ ಪ್ರೈಸ್ ಅಡಿಷನ್ ಅಂತ ಇರುತ್ತೆ. ಸೊ ನಮ್ಮ ಹತ್ರ ಇದ್ದಿದ್ದು 2,000. ಅಪ್ಪ ಹೇಳಿದ್ದು 2 ಪಂಚೆ 2 ಶರ್ಟ್ ತಗೊಂಬರಕ್ಕೆ. ಸುಮ್ನೆ ವಿಂಡೋ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಳ್ತೀವಿ. ಪಂಚೆ 2,000 ಕಾಸಿದೆ, ವಿಂಡೋ ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಕೊನೆಗೆ ಮನೆಗೆ ಬಂದ್ರೆ ಈ ಕಡೆ ಕೈಯಲ್ಲಿ 2 ಪಂಚೆ 2 ಬ್ಯಾಗ್ ಇದೆ, ಈ ಕಡೆ 3 ಮೈಸೂರು ಸಿಲ್ಕ್ ಸ್ಯಾರಿ, ಇನ್ 2 ಪೀಟರ್ ಇಂಗ್ಲೆಂಡ್ ಶರ್ಟ್, ಪೀಟರ್ ಇಂಗ್ಲೆಂಡ್ ಪ್ಯಾಂಟ್ ಇದೆ. ನೋಡಿ, ನಾವು ಮನೆಯಿಂದ ಹೊರಟಾಗ 2 ಪಂಚೆ 2 ಶರ್ಟ್ ತಾನೇ ಅನ್ಕೊಂಡಿತ್ತು. ಇಷ್ಟ ಅನ್ಕೊಂಡೆ ನಮ್ ಬುದ್ಧಿಗೂ ಸಹ ಇತ್ತು, ಬುದ್ಧಿಗೂ ಇತ್ತು. ಇರೋ ದುಡ್ಡು 2,000 ರೂಪಾಯಿ. ಅಲ್ಲೋದ್ರೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ 10,000 ಬಿಲ್ಲು 8,000 ಎಕ್ಸ್ಟ್ರಾ ಹಾಕಿದ್ರು. ಏನಾಯ್ತಿದು? ನಾವು ಮನೆಯಿಂದ ಅನ್ಕೊಂಡು ಹೋಗಿದ್ದು ತಗೋಬೇಕಾಗಿರೋದು ಪಂಚೆ ಮತ್ತೆ ಶರ್ಟ್ ಅನ್ನ. ಆದ್ರೆ ಯಾಕೆ ನಾವು ಈ ಸೀರೆ ಮತ್ತೆ ಬಟ್ಟೆ ತಗೊಂಡ್ವಿ? ಅಲ್ಲಿ ನಮ್ಮ ಇಂದ್ರಿಯ ಸೋತೋಯ್ತು. ಸೋತು ಹೋಗೋ ಮಾಡಿದ ಕಾರಣ ಯಾರು? ಮನಸ್ಸು. ನೋಡಿ, ಇನ್ನ ಈ ಮನಸ್ಸು ಎಷ್ಟು ಶಕ್ತಿಶಾಲಿ ಆಗುತ್ತೆ ಗೊತ್ತಾಯ್ತಲ್ಲ? ಇಂಥ ಶಕ್ತಿಶಾಲಿ ಇರುವಂತ ಮನಸ್ಸನ್ನ ನಿಯಂತ್ರಣ ಮಾಡಿದವನು ಮಾತ್ರ ಈ ಮನಸ್ಸು ಬಂಧು. ಅದಕ್ಕೆ ಕೃಷ್ಣ ಮನಸ್ಸು ಬಂಧುನು ಸಹ ಆಗಿರ್ಬೋದು, ಶತ್ರುನು ಸಹ ಆಗಿರ್ಬೋದು. ಈಗ ಅಪ್ಪ ಏನ್ ಮಾಡ್ತಾನೆ, ಕ್ಲಾಸ್ ತಗೋತಾರ ಇಲ್ವಾ? ಇವಾಗ ಮನಸ್ಸು ಅವನಿಗೆ ಶತ್ರು ಆಯ್ತಾ ಇಲ್ವಾ? ಚಿಕ್ಕ ಉದಾಹರಣೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಹೇಳ್ತೀವಿ, ಈ 5 ಇಂದ್ರಿಯಗಳನ್ನ ಲಗಾಮ್ ಹಾಕಿ ಕಂಟ್ರೋಲ್ ಮಾಡುವಂಥದ್ದು, ನಿಯಂತ್ರಣ ಮಾಡುವಂಥದ್ದು ಮನಸ್ಸು. ಇದೇ ಮನಸ್ಸಿನ ಡೆಫಿನೇಷನ್. ಈ ಪ್ರಶ್ನೆ ನಮ್ಗೆ ಉತ್ತರ ಸಿಗುತ್ತೆ. ಈಗ ಮನಸ್ಸು ಎಲ್ಲಿದೆ? ಮತ್ತೆ ಪ್ರಭು ಅದನ್ನೇ ಹೇಳ್ಕೊಂತಾರಪ್ಪ, ಯಾವಾಗ ಪ್ರಶ್ನೆ ಕೇಳ್ತಾರೆ ಎಲ್ಲಿದೆ ಅಂತಾರೆ. ಸರಿ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆತ್ಮ ಹೃದಯ ಭಾಗದಲ್ಲಿದೆ ಅಂತ ನಾವು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಈಗ ಆತ್ಮ ಹೃದಯದ ಭಾಗದಲ್ಲಿದ್ದಾಗ ಈ ಮನಸ್ಸು ಸಹ ಹೃದಯದ ಪ್ರದೇಶದಲ್ಲಿ ಇದೆ. ಈ ನಮ್ಮ ಹೃದಯ ಬಂದು ಮನಸ್ಸಿಗೆ ಆಸನವಾಗಿದೆ, ಚೇರ್ ತರ.
ಹೃದಯ ಬಂದು ಮನಸ್ಸಿಗೆ ಆಸನವಾಗಿದೆ. ಇದರಿಂದ ಏನ್ ಮಾಡುತ್ತೆ ಅಂದ್ರೆ ನೋಡಿ, ಆತ್ಮ ಅನ್ನೋದು ಯಾವತ್ತು ಸಚ್ಚಿದಾನಂದ. ಯಾಕಂದ್ರೆ ಆತ್ಮ ಬರೋದು ಭಗವಂತನ ಅಂಶದಿಂದ. ಅಂದ್ರೆ ಭಗವಂತ ಇದು ಅಂದ್ರೆ ಭಗವಂತನ ಅಂಶ ಆತ್ಮ. ಸೊ ಭಗವಂತ ಯಾವತ್ತು ಸಚ್ಚಿದಾನಂದ, ಸಂತೋಷವಾಗಿರುತ್ತೆ. ಹಾಗಾದ್ರೆ ಅವನ ಅಂಶನೂ ಸಹ ಸಂತೋಷವಾಗಿರ್ಬೇಕಲ್ಲ ಆತ್ಮ. ಬಟ್ ಆದ್ರೆ ಈ ಮನಸ್ಸು ಏನ್ ಮಾಡೋದು ನೋಡಿ, ಆತ್ಮದ ಮೇಲೆ ಮನಸ್ಸಿದೆ, ಯಾಕಂದ್ರೆ ಸೂಕ್ಷ್ಮ ಶರೀರದಲ್ಲಿದೆ. ಈ ಮನಸ್ಸು ಈ ಭೌತಿಕ ಜಗತ್ತಿನಲ್ಲಿರುವಂತಹ ಸುಖ, ನೋವು, ದುಃಖ, ನಲಿವು ಎಲ್ಲ ಅನುಭವಿಸುತ್ತೆ. ಅನುಭವಿಸದಂತೆ ಏನ್ ಮಾಡುತ್ತೆ, ಈ ಆತ್ಮದ ಮೇಲೇನೂ ಸಹ ಈ ಮನಸ್ಸು ಪ್ರಭಾವ ಬೀರ್ಬಿಡುತ್ತೆ. ಆತ್ಮ ಏನ್ ಅನ್ಕೊಳುತ್ತೆ, ಅಯ್ಯೋ ನಾನು ಈ ಮನಸ್ಸೇ ಅಂತ ಅನ್ಕೊಂಡ್ಬಿಡುತ್ತೆ ಆತ್ಮ. ಗೊತ್ತಾಗ್ತಿದ್ಯಾ? ಆತ್ಮ ನಿಜವಾಗ್ಲೂ ಸಚ್ಚಿದಾನಂದ, ಭಗವಂತನ ಅಂಶ, ಸದಾ ಆನಂದವಾಗಿರ್ತಾ ಇತ್ತು. ಆದ್ರೆ ಆತ್ಮ ತಾನು ಮನಸ್ಸು ಅಂತ ಅನ್ಕೊಂಡ್ಬಿಟ್ಟು ತಾನು ಏನೇನು ಸುಖ ಅಂದ್ರೆ, ಇವಾಗ ನಮ್ಗೆ ಯಾರನ್ನ ಏನಾದ್ರು ಹೇಳಿದ್ರೆ ಬೇಜಾರಾಗುತ್ತೆ, ಅಯ್ಯೋ ನನಗೆ ಬೇಜಾರಾಯ್ತಪ್ಪ. ಅಸಲಿಗೆ ಆತ್ಮ ಬೇಜಾರು ಆಗೋದರದೇ ಇಲ್ಲ. ಸೊ ಯಾರನ್ನ ಏನಾದ್ರು ಅಂದು ಇಂದ್ರಿಯಗಳಿಂದ ಕಿವಿಯಿಂದ ಕೇಳಿಸ್ಕೊಂಡ್ವಿ, ಮನ್ಸಿಗೆ ಬೇಜಾರಾಯ್ತು, ಆತ್ಮಕ್ಕೂ ಬೇಜಾರು ಮಾಡ್ಬಿಡ್ತಾರೆ. ಅಸಲಿಗೆ ಅವ್ರು ಅಂದಿದ್ದು ಯಾರಿಗೆ? ನಮ್ಮ ದೇಹಕ್ಕೆ, ನಮ್ಮ ಇಂದ್ರಿಯಕ್ಕೆ, ನಮ್ಮ ಮನಸ್ಸಿಗೆ ಆಗ್ತಿರೋದು, ಆತ್ಮಕ್ಕಲ್ಲ. ಈ ತರ ಮನಸ್ಸು ಆತ್ಮನ ಪ್ರಲಂಬಿಸುತ್ತೆ. ಸೊ ಮನಸ್ಸು ಎಲ್ಲಿದೆ ಅಂತ ನಮಗೆ ಗೊತ್ತಾಯ್ತು. ಮನಸ್ಸು ಮಾಡುವಂತ ಇಂಪ್ಯಾಕ್ಟ್ ನಮಗೆ ಗೊತ್ತಾಯ್ತು. ಈಗ ಮೂರನೇ ಪ್ರಶ್ನೆ ನಾವು ಬರೋಣ. ಮೂರನೇ ಪ್ರಶ್ನೆ ಏನಂದ್ರೆ, ಮನಸ್ಸು ಮಾಡುವಂತ ಕಾರ್ಯಗಳು ಏನೇನೆಲ್ಲ ಮಾಡಬಹುದು ಈ ಮನಸ್ಸು? ನಮ್ಗೆ ಅರ್ಥ ಆಗ್ಬೇಕು, ಯಾಕಂದ್ರೆ ಇದು ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಏನೇನೆಲ್ಲ ಮಾಡ್ಬೋದು ಈ ಮನಸ್ಸು? ಎಲ್ಲರೂ ಸೈಲೆಂಟ್ ಆಗಿರೋ ಅಂದ್ರೆ ನಾನೇ ಹೇಳ್ಬೇಕು ಅಂತ ಅರ್ಥ. ಸರಿ, ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಥಿಂಕಿಂಗ್ ಅಂದ್ರೆ ಚಿಂತನೆ ಮಾಡುವಂಥದ್ದು, ಫೀಲಿಂಗ್ ಅಂದ್ರೆ ಭಾವನೆ, ವಿಲ್ಲಿಂಗ್ ಅಂದ್ರೆ ಇಚ್ಛೆ ಪಡುವಂಥದ್ದು. ಈ ಮೂರು ಕಾರ್ಯಗಳನ್ನ ಮನಸ್ಸು ಮಾಡುತ್ತೆ, ಮಾಡಿ ಇಂದ್ರಿಯಗಳ ಮುಖಾಂತರ ಮಾಡಿಸುತ್ತೆ. ಇದೇ ಮನಸ್ಸು ಲಾಜಿಕ್. ಅರ್ಥ ಆಯ್ತಲ್ಲ? ಸೊ ಸರಳವಾಗಿ ನಾವು ಯಾವಾಗೂ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ತಪ್ಪರ್ಥ ಇದೆ. ಚಿಂತನೆ ಅಂದ್ರೆ ಇಲ್ಲಿಂದ ಚಿಂತನೆ ಮಾಡ್ತೀವಿ ಅಂತೀವಿ, ಕರೆಕ್ಟ್ ಅಲ್ಲ? ನಾವು ಚಿಂತೆ ಮಾಡ್ತೀವಿ ಅಂದ್ರೆ ಅಯ್ಯೋ ಚಿಂತೆ ಆಯ್ತಪ್ಪ. ಶಾಸ್ತ್ರದ ಪ್ರಕಾರ ಚಿಂತನೆ, ಹಾಗೆ ಭಾವನೆ, ಹಾಗೆ ಇಚ್ಛೆ, ಈ ಮೂರು ಮನಸ್ಸಿಂದ ಬರೋದು, ಮೆದುಳಿಂದ ಬರಲ್ಲ. ಆದ್ರೆ ನಾವು ಸಾಮಾನ್ಯವಾಗಿ ತಪ್ಪರ್ಥ ಹೋಗೋದು ಚಿಂತನೆ ಮತ್ತೆ ಇಚ್ಛೆ ಪಡುವುದು ಮೆದುಳಿನಿಂದ ಅಂತ ನಾವು ಅನ್ಕೊಳ್ತೀವಿ. ಶಾಸ್ತ್ರದ ಪ್ರಕಾರ ಚಿಂತನೆ ಮತ್ತೆ ಇಚ್ಛೆ ಹಾಗೆ ಭಾವನೆ ಎಲ್ಲವೂ ಸಹ ಮನಸ್ಸಿನಿಂದ ಬರುವುದು. ಇದು ಒಂದು ಮಿಸ್ಕನ್ಸೆಪ್ಷನ್ ನಮ್ಗೆ ಕ್ಲಿಯರ್ ಆಗಿದೆ. ಆದ್ರೆ ಇನ್ನೂ ಒಂದು ಮಿಸ್ಕನ್ಸೆಪ್ಷನ್ ತಪ್ಪರ್ಥ ಇದೆ. ಹೃದಯದಿಂದ ಭಾವನೆ ಬರುತ್ತೆ ಪ್ರಭು ಅಂತಾರೆ ಎಲ್ಲರೂ, ಹೃದಯದಿಂದ ಭಾವನೆ. ಬಟ್ ಅದು ಕೂಡ ಶಾಸ್ತ್ರದ ಪ್ರಕಾರ ಹೃದಯದಿಂದ ಭಾವನೆ ಬರಲ್ಲ. ಯಾಕೆ? ನಾನು ಎಲ್ಲದಕ್ಕೂ ಬರಲ್ಲ ಅಂತ ನೀವು ಯಾಕೆ ಅಂತ ನನ್ನ ಪ್ರಶ್ನೆ ಕೇಳ್ಬೇಕು. ಯಾರು ಕೇಳ್ತಾ ಇಲ್ಲ. ಇಲ್ಲ, ಆತ್ಮನು ಸಹ ಸಚ್ಚಿದಾನಂದ, ಆತ್ಮನು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಮನಸ್ಸು ಹೌದು. ಯಾಕೆ ಅಂದ್ರೆ ಹೃದಯದಿಂದ ಭಾವನೆ ಬರಲ್ಲ. ಯಾಕೆ ಅಂದ್ರೆ ಹೃದಯ ಒಂದು ಜಡ ವಸ್ತು. ಯಾಕೆ? ಹೃದಯ ಅಂದ್ರೆ ಮಾಂಸದಿಂದ ಆಗಿದೆ. ನಾನು ಆಗ್ಲೇ ಹೇಳಿದೆ, ನಮ್ಮ ಈ ಸ್ಥೂಲ ಶರೀರ ಒಳಗೆ ತಾನೇ ಹೃದಯ ಇರೋದು. ಈ ಸ್ಥೂಲ ಶರೀರ ಸಂಪೂರ್ಣವಾಗಿ ಪಂಚ ಮಹಾಭೂತಗಳಿಂದ ಆಗಿರೋದು. ಪಂಚ ಮಹಾಭೂತ ಎಲ್ಲವೂ ಸಹ ಜಡ. ಸೊ ನಮ್ಮ ಹೃದಯ ಮಾಂಸದಿಂದ ಆಗಿದೆ, ಜಡ. ಸೊ ಹೃದಯದಿಂದ ಭಾವನೆ ಹೇಗೆ ಬರಕ್ ಸಾಧ್ಯ ಅಲ್ವಲ್ಲ? ಸೊ ಭಾವನೆ, ಚಿಂತನೆ, ಇಚ್ಛೆ ಈ ಮೂರೂ ಸಹ ಮನಸ್ಸಿನಿಂದ ಬರ್ತಾ ಇದೆ. ಗೊತ್ತಾಯ್ತಲ್ಲ? ಈ ಮೂರೂ ಸಹ ಮನಸ್ಸಿನ ಮುಖ್ಯ ಕಾರ್ಯಗಳು. ಯಾವ್ದು ಹೇಳಿ ನೋಡೋಣ? ಇಚ್ಛೆ. ಮೂರು. ಸೊ ಇವಾಗ ಮೂರು ವಿಷಯ ನಮ್ಮ ಮನಸ್ಸಿನ ತಿಳ್ಕೊಂಡ್ವಿ. ಇನ್ನ 12 ವಿಷಯದಲ್ಲಿ 3 ಅಷ್ಟೇ ಮುಗ್ದಿರೋದು. ಇನ್ನ ಮಿಕ್ಕಿದ ವಿಷಯ ತಿಳ್ಕೊಳ್ಳೋಣ. ಈಗ ಮನಸ್ಸು ಮತ್ತೆ ಹಿಂದಿನ ಜನ್ಮಗಳ ಅನುಭವ. ನಾನು ಆಗ್ಲೇ ಹೇಳ್ದಂಗೆ, ನಾವು ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ, ಅಂದ್ರೆ ನಮ್ಮ ಈ ಆತ್ಮ ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಯಾವ್ದನ್ನ ಕರ್ಕೊಂಡು ಹೋಗುತ್ತಾರೆ? ಜೊತೆಗೆ ಸ್ಥೂಲ ಶರೀರನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಸ್ಥೂಲ ಶರೀರದಲ್ಲಿ ಏನಿತ್ತು? ಮನಸ್ಸಿತ್ತು. ಸೂಕ್ಷ್ಮ ಶರೀರದಲ್ಲಿ ಏನಿತ್ತು? ಸ್ಥೂಲ ಅಂದ್ರೆ ಸೂಕ್ಷ್ಮ ಶರೀರನ ಕರ್ಕೊಂಡು ಹೋಗುತ್ತೆ. ಸೂಕ್ಷ್ಮ ಶರೀರದಲ್ಲಿ ಏನಿತ್ತು? ಮನಸ್ಸು, ಬುದ್ಧಿ, ಸುಳ್ಳು ಅಹಂಕಾರ ಇತ್ತು.
ಈಗ ಈ ಒಂದು ದೇಹನ ಬಿಟ್ಟು ಇನ್ನೊಂದು ದೇಹ ಹೋಗುವಾಗ ಇದನ್ನೆಲ್ಲಾನು ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹಿಂದಿನ ಜನರ ನೆನಪಿರ್ಬೇಕಲ್ವಾ? ಯಾಕಂದ್ರೆ ಮನಸ್ಸಿಗೆ ಎಲ್ಲ ಥಿಂಕಿಂಗ್, ಫೀಲಿಂಗ್, ಬಿಲ್ಡಿಂಗ್ ನಾನು ಹೇಳಿದೆ, ಹಿಂದಿನ ಜನರು ನೆನಪಿರ್ಬೇಕಾಗಿದ್ರೆ. ಸೊ ಇದ್ರ ಬಗ್ಗೆ ಇವಾಗ ನಾವು ಚರ್ಚೆ ಮಾಡೋಣ. ನೀವು ಯಾರು ಪ್ರಶ್ನೆ ಕೇಳ್ತೀರ, ಅದಕ್ಕೆ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸಚಿನ್ ತೆಂಡೂಲ್ಕರ್ ಎಕ್ಸಾಂಪಲ್ ತಗೊಳ್ಳೋಣ, ಆಯ್ತಾ? ಸಚಿನ್ ತೆಂಡೂಲ್ಕರ್ 5 ವರ್ಷ ವಯಸ್ಸಿದ್ದಾಗ, ನೋಡಿ ಯೋಚನೆ ಮಾಡಿ, 5 ವರ್ಷ ವಯಸ್ಸಿದ್ದಾಗ ಅವನು ನೀಟಾಗಿ ಸ್ಕ್ವೇರ್ ಕಟ್ ಹೊಡಿತಾ ಇದ್ದ. ಎಷ್ಟು ನೀಟಾಗಿ ಅಂದ್ರೆ ಯಾರೋ ಒಬ್ಬ ಪ್ಲೇಯರ್ 20 ವರ್ಷ ಪ್ರಾಕ್ಟೀಸ್ ಮಾಡಿ ಅವನು ಸ್ಟೇಡಿಯಂ ಅಲ್ಲಿ ಹೋಗಿ ಒಂದು 40 ಮ್ಯಾಚ್ ಆಡಿದ್ರೆ ಬರುವಷ್ಟು ಎಕ್ಸ್ಪೀರಿಯನ್ಸ್ 5 ವರ್ಷ ಇದ್ದಾಗೆ ಅವನು ಆಡ್ತಾ ಇದ್ದ. ಕೋಚೆ ಬೆರಗಾಕ್ಬಿಟ್ನಂತೆ. ಆದ್ರೆ ಹೇಗೆ ಈ ಸಚಿನ್ ತೆಂಡೂಲ್ಕರ್ಗೆ ಈ 5 ವರ್ಷ ವಯಸ್ಸಿನಲ್ಲಿ ಇದು ಬರಕ್ ಸಾಧ್ಯ? ಹಿಂದಿನ ಜನ್ಮ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ಪ್ರಾಕ್ಟೀಸ್ ಮಾಡಿರಬಹುದು, ಹಾಗೆ ಪ್ರಾಕ್ಟೀಸ್ ಮಾಡಿರ್ತಾನಲ್ಲ ಅದನ್ನ ಈ ಜನ್ಮದಲ್ಲಿ ಅವನು ಮಾಡ್ತಿದ್ದಾನೆ. ಅಂದ್ರೆ ಭಗವಂತ ಅಂದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಚತುರ್ಭುಜ ನಾರಾಯಣ ಇರ್ತಾನೆ. ಅವನು ಅನುಮತಿ ಕೊಟ್ಟಾಗ ಅವನಿಗೆ ಆ ನೆನಪು ಬಂದಿರಬಹುದು. ಅರ್ಥ ಆಯ್ತಲ್ಲ? ಅರ್ಥ ಆಗಿಲ್ಲ ಅನ್ಸುತ್ತೆ ಈ ಕಡೆ. ಸೊ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ. ಸೊ ಈ ದೇಹದಿಂದ ಈ ದೇಹಕ್ಕೆ ಮೂವ್ ಆಗೋ ಆತ್ಮನೂ ಮೂವ್ ಆಗುತ್ತೆ, ಪರಮಾತ್ಮನೂ ಮೂವ್ ಆಗುತ್ತೆ, ಹಾಗೆ ಮನಸ್ಸು ಮೂವ್ ಆಗುತ್ತೆ. ಮನಸ್ಸು ಮೂವ್ ಆಗೋಗೂ ಸಹ ಆ ಮನಸ್ಸಿನಲ್ಲಿ ಇರುವಂತ ಬಯಕೆಗಳು. ಸಚಿನ್ ತೆಂಡೂಲ್ಕರ್ ಹಿಂದಿನ ಜನ್ಮದಲ್ಲಿ ನಾನು ಕ್ರಿಕೆಟರ್ ಆಗ್ಬೇಕಿತ್ತು ಅನ್ನೋ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಅವನು ಈ ಜನ್ಮದಲ್ಲಿ ಆದ. ಈ ಜನ್ಮದಲ್ಲಿ ಆಗೋಗೆ ಸಹಾಯ ಮಾಡಿದ್ದೆ ಅದು ಪರಮಾತ್ಮ. ಪರಮಾತ್ಮ ಅವನಿಗೆ ಕೃಪೆ ಕೊಟ್ಟು ಆ ನೆನಪು ಬರೋಂಗ್ ಮಾಡ್ತಾನೆ. ಸರಳವಾಗಿ ಇವಾಗ ನೀವು ಪ್ರಶ್ನೆ ಕೇಳಬಹುದು ನನ್ನ, ಪ್ರಭು ಹಾಗಿದ್ರೆ ನಮ್ಗೆ ಹಿಂದಿನ ಜನ್ಮದೆಲ್ಲ ನಮ್ಗೆ ಇವಾಗ ನೆನಪಿರ್ಬೇಕಿತ್ತಲ್ಲ, ಯಾಕೆ ನೆನಪಿಲ್ಲ? ಕರೆಕ್ಟ್ ತಾನೆ? ಯಾವ್ದು ನೆನಪಿಲ್ಲ? ಯಾರಿಗೆ ಹಿಂದಿನ ಜನ್ಮದು? ಯಾರಿಗೂ ಇಲ್ಲ. ಯಾಕೆ ನೆನಪಿಲ್ಲ ನಮ್ಗೆ? ಯಾವತ್ತು ನಾವು ಯಾವ್ದೇ ಒಂದು ಪ್ರಶ್ನೆ ಯಾಕೆ ಅಂತ ನಾವು ತಿಳ್ಕೊಳ್ಬೇಕು. ನಮಗೆ ಹಿಂದಿನ ಜನ್ಮದಲ್ಲಿ ಯಾವುದು ಯಾಕೆ ನೆನಪಿಲ್ಲ ಅಂದ್ರೆ, ನಾವು ಈ ಮನುಷ್ಯನ ದೇಹ ಪಡೆಯಕ್ಕೆ 84 ಲಕ್ಷ ಜೀವರಾಶಿಗಳನ್ನ ಕ್ರಾಸ್ ಮಾಡಿ ಈ ಮನುಷ್ಯ ದೇಹ ಪಡೆದಿದೆ. 10 ಲಕ್ಷ ಪ್ರಾಣಿಗಳ ತರ, 9 ಲಕ್ಷ ನೀರಿಲ್ ವಾಸ ಮಾಡುವಂತ ಪ್ರಾಣಿಗಳ ತರ, 8 ಲಕ್ಷ ಹಕ್ಕಿಗಳ ತರ, 11 ಲಕ್ಷ ಉಗ್ರ ಪ್ರಾಣಿಗಳ ತರ, ಈ ರೀತಿ ಎಲ್ಲ ಆಡ್ ಮಾಡಿದ್ರೆ 84 ಲಕ್ಷ ಅಂದ್ರೆ ಸ್ಪೀಶೀಸ್ ತರ ಒಂದು ಆಮೇಲೆ ಈ ಮನುಷ್ಯನ ದೇಹ ಪಡೆಯುತ್ತೆ. ಈಗ ನೀವು ಹೇಳಿ, ಇಷ್ಟೆಲ್ಲ ನಾವು ನೆನಪಿಟ್ಕೊಳಕ್ ಆಗ್ತಿತ್ತ? ನಮಗೆ ಇದು ಯಾವುದು ನೆನಪಿಲ್ಲ. ಯಾಕೆ ಅಂದ್ರೆ ಅದು ಭಗವಂತನ ಕೃಪೆ. ಯಾಕೆ ಅಂದ್ರೆ ನಾವೊಂದು ಯಾವ್ದಾನ ಒಂದು ಕಹಿ ಘಟನೆ ಆಗಿರ್ಬೋದು, ನಾವು ಅದನ್ನ ನೆನಪಿಸ್ಕೊಳಕ್ ಇಷ್ಟಪಡ್ತೀವ? ಇಲ್ಲ. ಇಷ್ಟು ಈ 84 ಲಕ್ಷ ರಾಶಿ ಜನ್ಮ ತಗೊಂಡಿದೀವಿ, ಇದ್ರಲ್ಲಿ ಎಷ್ಟು ಕಹಿ ಘಟನೆಗಳಿರಲ್ಲ. ಇದೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡಿದ್ರೆ ಏನಾಗಿರೋದು, ನಾವೀಗ ಇರಕ್ಕೆ ಆಗ್ತಾ ಇರಲಿಲ್ಲ, ಕೆಲವರು ಹುಚ್ಚರ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ನಮಗೆ ನಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿದೆಯೋ ಅದು ನಮ್ಗೆ ನೆನಪಿರಲ್ಲ. ಆದರೆ ಒಂದು ಮಾತ್ರ ನಮ್ಮ ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಬರುತ್ತೆ. ಏನಂದ್ರೆ ಆಲೋಚನೆಗಳು ಮತ್ತೆ ಸ್ವಭಾವ. ಅಯ್ಯೋ ಒಂಥರ ಸ್ವಲ್ಪ ಕೋಪದಿಂದ ಇರ್ತಾರಪ್ಪ, ಯಾವಾಗೂ ಇರ್ತಾನೆ. ಯಾವಾಗೂ ಸ್ವಲ್ಪ ಒಬ್ರು ಕೋಪದಿಂದ ಮುಂಗೋಪವಾಗಿರ್ತಾರೆ, ಇಲ್ಲ ಒಬ್ರು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ಇಲ್ಲ ಒಬ್ರು ಗಡಿಬಿಡಿ. ಅವ್ರಿಗೆ ಏನೇ ಮಾಡಿ ನೀವು ಬದಲಾವಣೆ ಮಾಡಕ್ಕಾಗಲ್ಲ. ಗಡಿಬಿಡಿ ಅಂದ್ರೆ ಗಡಿಬಿಡಿಯಾಗಿ ಇರ್ತಾರೆ, ಫುಲ್ ಕೋಪ ಅಂದ್ರೆ ಕೋಪವಾಗಿ ಇರ್ತಾರೆ. ಯಾಕೆಂದ್ರೆ ಇದು ಸ್ವಭಾವಗಳು ಹಿಂದಿನ ಜನ್ಮದಿಂದ ಬಂದಿರುತ್ತೆ. ಅದೊಂದು ನಾವು ನೋಡ್ಬೋದು. ಗೊತ್ತಾಯ್ತಲ್ಲ ಯಾಕೆ ನಮ್ಗೆ ಹಿಂದಿನ ಜನ್ಮದ ನೆನಪಿಲ್ಲ, ಹಾಗೆ ಹಿಂದಿನ ಜನ್ಮದ ಪರಿಣಾಮ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಕೆಲವೊಂದು ಸ್ವಭಾವಗಳು, ಅದಕ್ಕೆ ದೊಡ್ಡವರು ಬಹಳ ಸರಳವಾಗಿ ಹೇಳ್ಬಿಟ್ರು, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳಿದ್ರು. ಗಾದೆ ಯಾವುದು ಸಹ ಸುಳ್ಳಲ್ಲ, ಏನೋ ಒಂದು ರೀಸನ್ ಇಂದ ಹೇಳಿರ್ತಾರೆ. ಆದ್ರೆ ಈ ಹುಟ್ಟು ಗುಣ ಏನಿ ಆಲೋಚನೆ ಅಥವಾ ಸ್ವಭಾವ ನಿಜವಾಗ್ಲೂ ಬದಲಾಯಿಸಬಹುದಾ, ಆಗುತ್ತಾ ಅದು ಈ ಕಲಿಯುಗದಲ್ಲಿ ಅನ್ನೋದಕ್ಕೆ ಈ ಕ್ಲಾಸ್ ಲಾಸ್ಟ್ ಅಲ್ಲಿ ನಾನು ಉತ್ತರ ಕೊಡ್ತೀನಿ. ಈ ಪ್ರಶ್ನೆನ ನೆನಪಿಟ್ಕೊಳ್ಳಿ. ನಿಜವಾಗ್ಲೂ ಬದಲಾಯಿಸಬಹುದಾ ನಮ್ಮ ಸ್ವಭಾವ? ಆಗುತ್ತಾ ಅದು ಈ ಕಲಿಯುಗದಲ್ಲಿ? ಆಗತ್ತೆ ಅನ್ನೋದಾದ್ರೂ ಅದರ ವಿಧಾನ ಏನು ಅನ್ನೋದ್ರ ಬಗ್ಗೆ ಕ್ಲಾಸ್ ಹಂತದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅದು ತಿಳ್ಕೊಂಡ್ರೆ ನಾನು ಆಗ್ಲೇ ಹೇಳಿರೋ 3 ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಕ್ಲಾಸ್ ಶುರು ಮಾಡುವಾಗ ಹೇಳಿದ್ನಲ್ಲ ಆ ಪ್ರಶ್ನೆ. ಸರಿ, ನಮ್ಗೆ ಇವಾಗ 4ನೇ ವಿಷಯ ಗೊತ್ತಾಯ್ತು.
ನಮ್ಗೆ ಚಿಂತನೆ, ಭಾವನೆ ಮತ್ತೆ ಇಚ್ಛೆ ಕಾರ್ಯಗಳು ಗೊತ್ತಾಯ್ತು. ಬೇರೆ ವ್ಯಕ್ತಿಲಿ ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ? ನಮ್ ತರಾನೇ ಸಹ ಬೇರೆ ವ್ಯಕ್ತಿಗೂ ಸಹ ಈ ಮೂರು ಇರುತ್ತಲ್ವಾ? ಆದ್ರೆ ಆ ವ್ಯಕ್ತಿ ಮತ್ತೆ ನಮ್ಮಲ್ಲೂ ಸಹ ಹೇಗೆ ಈ ಮೂರು ಕಾರ್ಯಗಳು ಕೆಲಸ ಮಾಡುತ್ತೆ ಅನ್ನೋದು 5ನೇ ವಿಷಯ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ನಮಗೆ ಬರುವಂತ ಚಿಂತನೆ ಆಗಿರ್ಬೋದು, ಭಾವನೆ ಆಗಿರ್ಬೋದು, ಇಚ್ಛೆ ಆಗಿರ್ಬೋದು, ಎಲ್ಲವೂ ಸಹ ಗುಣಗಳ ಮೇಲೆ ಆಧಾರಿತವಾಗಿದೆ. ಗುಣ ಅಂದ್ರೆ ಹಗ್ಗ. ನಾವು ಒಂದು 4 ವಾರ ಹಿಂದೆ ಕ್ಲಾಸಿಂದ ನಾವು ನೋಡಿರ್ಬೋದು, ಪ್ರಭು ಒಂದು ಇಮೇಜ್ ತೋರಿಸಿದ್ರು. ಒಂದು 3 ಹೆಂಗಸರು ಒಂದು ಮನುಷ್ಯನ ಬೊಂಬೆ ಆಡ್ಸೋ ತರ ಒಂದು ಬೊಂಬೆ ಆಡ್ಸೋ ತರ ಒಂದು ಇಮೇಜ್ ಪಿಕ್ಚರ್ ಇತ್ತು. ಅಂದ್ರೆ ಒಂದು ಬೊಂಬೆ ಆಡ್ಸೋರು ಅಂತ ಬರ್ತಾರಲ್ಲ, ಆ ಬೊಂಬೆನ ಅವರು ದಾರ ಹಾಕಿ ಹಗ್ಗ ಕಟ್ಟಿ ಆಡಿಸ್ತಾ ಇರ್ತಾರ. ಅದೇ ರೀತಿ ನಾವು ಈ ಭೌತಿಕ ಜಗತ್ತಿಗೆ ಬಂದ ಮೇಲೆ ನಮ್ಮನ್ನು ಸಹ ಅದೃಶ್ಯವಾಗಿರುವಂತಹ ಹಗ್ಗಗಳು ಆಡಿಸ್ತಾ ಇರುತ್ತೆ. ಆ 3 ಹಗ್ಗಗಳು ಯಾವುದಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಗುಣ ಅಂದ್ರೆ ಹಗ್ಗ, ರಜೋಗುಣ ಅಂದ್ರೆ ರಜೋಗುಣದ ಹಗ್ಗ ನಮ್ಮನ್ನ ಆಡಿಸ್ತಾ ಇರುತ್ತೆ, ತಮೋಗುಣದ ಹಗ್ಗ ಸತ್ವಗುಣದ ಹಗ್ಗ. ಈಗ ಮತ್ತೆ ನಿಮ್ ಪ್ರಶ್ನೆ ಬರುವ, ಸತ್ವಗುಣ ಅಂದ್ರೆ ಏನು, ರಜೋಗುಣ ಅಂದ್ರೆ ಏನು, ತಮೋಗುಣ ಅಂದ್ರೆ ಏನು? ಸೊ ಮೊದಲು ಕೆಳಗಡೆಯಿಂದ ಬರೋಣ. ತಮೋಗುಣ ಅಂದ್ರೆ ಉದಾಸೀನ, ಏನ್ ಮಾಡಕ್ಕೂ ಲೇಜಿ. ಅಯ್ಯೋ 9 ಗಂಟೆ ಆಯ್ತಾ, ಇನ್ನೊಂದು 1 ಅವರ್ ಮಲ್ಕೊಳ್ಳೋಣ, ಈ ಭಾನುವಾರ ತಾನೆ, 11 ಗಂಟೆಗೆ ಮಲ್ಕೊಳ್ಳೋಣ. ಉದಾಸೀನ, ಬಹಳ ಅಂದ್ರೆ ಬಹಳ ಸೋಂಬೇರಿತನ. ರಜೋಗುಣ ಅಂದ್ರೆ ಯಾವ್ದಕ್ಕೂ ಟೈಮ್ ಇರಲ್ಲ. ಪ್ರಭು ಒಂದ್ 5 ನಿಮಿಷ, ನಾವು ಎಷ್ಟೋ ಸರಿ ಪುಸ್ತಕ ವಿತರಣೆ ಹಂಚೋಕೆ ಡಿಸ್ಟ್ರಿಬ್ಯೂಷನ್ ಹೋದಾಗ ನಮ್ಗೆ ಭಗವದ್ಗೀತೆ ತಗೊಳ್ಳಿ ಪ್ರಭು ಅಥವಾ ಗೀತಾ ಸಾರ ತಗೊಳ್ಳಿ ಪ್ರಭು ಅಂದ್ರೆ ಟೈಮ್ ಇಲ್ಲ ಪ್ರಭು ಅಂತ ಅಂತಾರೆ. ಪ್ರಭು ಗೀತಾ ಸಾರ ಬಹಳ ಚಿಕ್ಕ ಪುಸ್ತಕ ಪ್ರಭು, ಅರ್ಧ ಗಂಟೆಲಿ ಓದ್ಬೋದು ಅಂದ್ರೆ ಅರ್ಧ ಗಂಟೆನಾ ಅಂತಾರೆ. ಸರಿ, ಮೊನ್ನೆ ಇನ್ನೊಂದೇನ್ ನಾವು ಟೆನ್ಷನ್ ಫ್ರೀ ಕಿಟ್ ಎಲ್ಲರಿಗೂ ಕೊಡಕ್ ಹೋಗ್ತಾ ಇದ್ವಿ ಹೋದ ವರ್ಷ. ಅದಿರೋದು 2 ಪೇಜ್ ಒಂದು ಶೀಟ್. ಈ ಶೀಟ್ ತಗೊಳ್ಳಿ ಪ್ರಭು, ಬನ್ನಿ ಕ್ಲಾಸ್ಗೆ ಅಂದ್ರೆ, ಅಯ್ಯೋ ಎಷ್ಟು ಏನ್ ಓದ್ಬೇಕಂದ್ರೆ 1 ನಿಮಿಷ ಇದು ಅಂದ್ರೆ 1 ನಿಮಿಷ, ಅಯ್ಯೋ ಸಮಯ ಇಲ್ಲ ಪ್ರಭು. ನಾವು ಜೀವನದಲ್ಲಿ ಓಡ್ತಾ ಇದೀವಿ, ಏನು ಕೊಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಓಡ್ತಾನೆ ಇದೀವಿ, ಆದ್ರೆ ಟೈಮ್ ಇಲ್ಲ. ಏನ್ ಕೇಳಿದ್ರು ಟೈಮ್ ಇಲ್ಲ. ಈ ಟೈಮ್ ಇಲ್ಲ ಅಂತಾರಲ್ಲ, ಇವರೆಲ್ಲ ರಜೋಗುಣದಲ್ಲಿ ಇರುವಂತ ವ್ಯಕ್ತಿಗಳು. ಹಾಗೆ ಇವ್ರಿಗೆ ವಿಪರೀತ ಆಸೆ ಇರುತ್ತೆ. ಇದು ಮಾಡೋಣ, ಅದು ಮಾಡೋಣ, ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಆಸೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಆಸೆಗೆ ಕೊನೆಯೇ ಇರಲ್ಲ. ಇದು ರಜೋಗುಣದಲ್ಲಿರುವಂತ ವ್ಯಕ್ತಿ. ಸತ್ವಗುಣದಲ್ಲಿರುವಂತ ವ್ಯಕ್ತಿಗೆ ಅವನಿಗೆ ಭಗವಂತನ ಜ್ಞಾನ ಪಡಿಬೇಕು ಅನ್ನೋ ಹಂಬಲ ಇರುತ್ತೆ. ಆದ್ರೆ ಅವನು ಈ ರಜೋಗುಣ ಮತ್ತೆ ತಮೋಗುಣವನ್ನ ಮೀರಬೇಕು ಅನ್ನೋ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಬರ್ತಾ ಇರ್ತಾನೆ. ಯಾಕಂದ್ರೆ ಅವನು ಭಗವಂತನ ಬೇಕು ಅನ್ನೋ ಅರಿವು ಅವನಿಗೆ ಇರುತ್ತೆ. ಸೊ ನಮ್ಮ 3 ಗುಣಗಳ ಬಗ್ಗೆ ಅರ್ಥ ಆಯ್ತು. ಈಗ ಈ 3 ಗುಣಗಳು ಬೇರೆ ವ್ಯಕ್ತಿಯನ್ನ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ? ಬೇರೆ ವ್ಯಕ್ತಿಯನ್ನ, ಈಗ ಯಾರೋ ನಮ್ಮನ್ನ ಬೈದ್ ಬಿಡ್ತಾರೆ, ಅವ್ರ ಮನಸ್ಸಲ್ಲಿ ಏನೋ ಆಗುತ್ತೆ, ನಾವೇನೋ ತಪ್ಪು ಮಾಡ್ತೀವಿ, ಅವರು ನಮಗ್ ಬೈತಾರೆ. ಅದನ್ನ ತಗೊಂಡು ನಮ್ಮ ಮನಸ್ಸು ಏನ್ ಮಾಡುತ್ತೆ, ಚಿಂತನೆ ಮಾಡಿ ಮತ್ತೆ ವಾಪಸ್ ಅವ್ರಿಗೆ ಬೈಯೋಗ್ ಮಾಡುತ್ತೆ. ಯಾಕಂದ್ರೆ ಇಚ್ಛೆ ಜನರೇಟ್ ಆಯ್ತು, ನಾನು ಬೈದ್ರು ಅವ್ರಿಗೆ ಇವತ್ತು ಬೈಬೇಕು, ನಾನು ಮಾಡ್ತೀನಿ ಅಂತ ಅನ್ಕೊಳ್ತೀವಲ್ಲ. ಎಲ್ಲರೂ ನೀವು ಮಾಡೋದೇ ಇಲ್ಲ. ಇದು ಎಲ್ಲಾನು ಒಂಥರ ಚೈನ್ ರಿಯಾಕ್ಷನ್ ಇದ್ದಾಗ, ಅವರಲ್ಲಿರುವಂತ ಚಿಂತನೆ ನಿಮಗ್ ಬಂದ್ ಬೈದ್ರು, ನಿಮ್ಮಲ್ಲಿ ಚಿಂತನೆ ಹುಡ್ದು, ಮತ್ತೆ ನಿಮ್ಮಲ್ಲಿ ಇಚ್ಛೆ ಜನರೇಟ್ ಆಯ್ತು, ಅವ್ರಿಗೆ ಮತ್ತೆ ಹೋಗಿ ಬೈದ್ರು. ನೋಡಿ, ಮನಸ್ಸು ಅನ್ನೋದು ನಮ್ ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಅಂತ. ಅರ್ಜುನ ಏನ್ ಹೇಳ್ತಾನೆ ಅಂದ್ರೆ, ಕೃಷ್ಣ ಗಾಳಿನಾದ್ರೂ ನಾನು ಕಂಟ್ರೋಲ್ ಮಾಡ್ಬಿಡ್ತೀನಿ, ಈ ಹಠಮಾರಿ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಕ್ ಆಗಲ್ಲಪ್ಪ ಕೃಷ್ಣ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಸೊ ಈ ರೀತಿ ಬೇರೆ ಒಬ್ಬ ವ್ಯಕ್ತಿಯಲ್ಲಿ ಚಿಂತನೆ ಮತ್ತೆ ಭಾವನೆ ಹಾಗೆ ಇಚ್ಛೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ವಿಷಯ ನಾವು ತಿಳ್ಕೊಂಡ್ವಿ. ಮುಂದಿನ ವಿಷಯಕ್ಕೆ ಹೋಗೋಣ. ಮನಸ್ಸಿನಿಂದ ನಮಗಾಗುವಂತ ತೊಂದರೆಗಳು. ಏನೇನೆಲ್ಲ ಆಗುವ ತೊಂದರೆಗಳು ನಮ್ಮ ಮನಸ್ಸಿಗೆ? ಎಕ್ಸ್ಟ್ರಾ ಶಾಪಿಂಗ್ ಮಾತಾಡಿ ಹೇಳ್ತಾ ಇದ್ದಾರೆ ಕಡೆ. ಸೊ ನಮ್ಮ ಮನಸ್ಸಿಂದ ನಮ್ಗೆ 7 ರೀತಿ ತೊಂದರೆ ಇದೆ, ಹೆಚ್ಚು ಕಮ್ಮಿ 6-7 ರೀತಿ. ಎಲ್ಲರೂ ಕೇಳಿರ್ತೀರಾ, ಹರಿಷಡ್ ವರ್ಗ ಕೇಳಿದಿರಲ್ಲ, ಅಥವಾ ಷಡ್ ರಿಪು ಅಂತ ಕರಿತೀವಿ ನಾವು ಸಂಸ್ಕೃತದಲ್ಲಿ.
ಕಾಮ ಕೇಳಿದಿರ? ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಎಲ್ಲ ಕೇಳಿದ್ರಲ್ಲ. ಸೊ ಇದನ್ನೇ ಹರಿಷಡ್ ವರ್ಗ, ಷಡ್ ರಿಪು ಅಂತ ಕರೀತಾರೆ. ಸರಳವಾಗಿ ನಾವು ಯಾವಾಗೂ ಮನಸ್ಸಿಗೆ ಮೊದಲಾಗುವಂತ ತೊಂದರೆ ಈ ಕಾಮ. ಕಾಮ ಅಂದ್ರೆ ಬರೀ ಲೈಂಗಿಕ ಆಸೆ ಅಲ್ಲ, ವಿಪರೀತವಾದ ಆಸೆನೂ ಸಹ ಕಾಮನೆ. ನಾವು ಯಾವಾಗೂ ಕಾಮ ಅಂದ್ರೆ ಬರೀ ಲೈಂಗಿಕ ಅನ್ಕೊಳ್ತೀವಿ, ಅಲ್ಲ, ವಿಪರೀತವಾದ ಆಸೆ. ಸರಿ, ನಾನು ಫಸ್ಟ್ ಐಸ್ ಕ್ರೀಮ್ ತಿಂದ, ಐಸ್ ಕ್ರೀಮ್ ಸಾಕಾಗಲ್ಲ, ಸ್ವಲ್ಪ ಕೇಕ್ ಮಿಕ್ಸ್ ಆಗಿರೋ ಐಸ್ ಕ್ರೀಮ್ ತಿಂತೀನಿ, ಗುಲಾಬ್ ಜಾಮೂನ್ ಮಿಕ್ಸ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತೀನಿ. ನೋಡಿ, ಅಲ್ಲೇ ನಿಲ್ತಾ ಇಲ್ಲ ನನ್ನ ಕಾಮ. ಫಸ್ಟ್ ಪ್ರಭು ತಂದ್ಕೊಡ್ತಾರೆ ಗುಲಾಬ್ ಜಾಮೂನು, ಐಸ್ ಕ್ರೀಮ್ ಮಿಕ್ಕಿದೆ ಪ್ರಭು ಅಂದ್ರೆ ಅದಕ್ಕೆ ಇದು ಸ್ವಲ್ಪ ಹಾಕ್ಬಿಡಿ ಪ್ರಭು, ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಐಸ್ ಕ್ರೀಮೇ ಸ್ವೀಟು, ಅದ್ರ ಜೊತೆ ಗುಲಾಬ್ ಜಾಮೂನ್. ನೋಡಿ, ಕಾಮನ ಬೆಳೀತಾ ಹೋಯ್ತು, ನಿಲ್ತಾ ಇಲ್ಲ. ಇದು ಕಾಮ. ನೆಕ್ಸ್ಟ್ ಏನಿದೆ? ಕ್ರೋಧ. ಇದು ಯಾರಿಗೂ ಹೇಳ್ಬೇಕಾದ್ರೆ ಎಲ್ಲರಿಗೂ ನಿಮ್ಗೆ ಗೊತ್ತು. ಕೋಪ ಎಲ್ಲರಿಗೂ ಬರುತ್ತಾ ಬರಲ್ವಾ? ಬರುತ್ತೆ. ಅಂದ್ರೆ ನಮಗೆ ಯಾವಾಗ ಕೋಪ ಬರುತ್ತೆ ಅನ್ನೋದು ಸಹ ತಿಳ್ಕೊಳ್ಬೇಕು. ಯಾವಾಗ ಕೋಪ ಬರುತ್ತೆ ನಮ್ಗೆ? ಏನು ಕೆಲಸ ಆಗದೆ ಇದ್ದಾಗ. ಸರಿ, ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಬಯಸಿದ್ದು ಸಿಗದೇ ಇದ್ದಾಗ ಕೋಪ ಬರುತ್ತೆ. ಇವಾಗ ಎಲ್ಲಾರು ಹೇಳ್ತೀರ, ಬಯಸದೇ ಇದ್ದಾಗ ಯಾವಾಗ ಸಿಗಲ್ಲ, ಏನೇ ಆಗಿರ್ಬೋದು, ಆಗ ನಮಗೆ ಕೋಪ ಬರುತ್ತೆ. ಇದು ಮನಸ್ಸಿಗೆ ಆಗುವಂತ ಎರಡನೇ ತೊಂದರೆ. ಮೂರನೇ ತೊಂದರೆ ಏನಂದ್ರೆ ಲೋಭ. ಲೋಭ ಅಂದ್ರೆ ನಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು, ತೃಪ್ತಿ ಅನ್ನೋದೇ ನಾವು ಹೊಂದ್ತಾ ಇರಲ್ಲ. ಏನೋ ಮಾಡ್ತಾ ಇರ್ತೀವಿ, ತೃಪ್ತಿ ಅನ್ನೋದೇ ಹೊಂದ್ತಾ ಇರಲ್ಲ. ಆ ಎಕ್ಸ್ಟೆಂಡ್ ಹೋಗ್ತಾ ಇರ್ತೀವಲ್ಲ, ಅದನ್ನ ಲೋಭ ಅಂತಾರೆ. ಅದಾದ್ಮೇಲೆ ಮೋಹ. ಮೋಹ ಅನ್ನೋದು ನಾನು ಈ ದೇಹ ಅಂತ ಅನ್ಕೊಂಡು ಭ್ರಮೆಯಲ್ಲಿ ವಾಸಿಸ್ತಾ ಇರ್ತೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫೇರ್ ಅಂಡ್ ಲವ್ಲಿ ಹಾಕೊಳ್ಳೋದು, ಫೇರ್ ಅಂಡ್ ಹ್ಯಾಂಡ್ಸಮ್ ಹಾಕೊಳ್ಳೋದು, ಇಲ್ಲ ನಾವು ನಗ್ತೀವಿ, ಬಟ್ ನಿಜ ಅಲ್ಲ, ವಾಸ್ತವ ಇದು. ಆದ್ರೆ ನಾವು ಈ ದೇಹನೇ ಅಲ್ಲ. ಹಿಂದಿನ ಜನ್ಮದಲ್ಲಿ ಯಾವ ದೇಹದಲ್ಲಿ ಇದ್ವೋ ಈ ದೇಹದಲ್ಲಿ, ಈ ಜನ್ಮದಲ್ಲಿ ಮನುಷ್ಯನ ದೇಹ ಪಡೆದ್ವಿ. ಇದೆಲ್ಲ ಮಾಡ್ಕೊಂತೀವಲ್ಲ, ಬೆಳಗ್ಗೆ ಎದ್ದು ನಾವು ಆಫೀಸಲ್ಲಿ ಇರೋಕ್ಕಿಂತ ಮಿರರ್ ಮುಂದೆ ಜಾಸ್ತಿ ಇರ್ತೀವಿ ತಗೊಂಡ್ರೆ. ಸೊ ನಮ್ಮ ದೇಹದ ಮೇಲೆ ನಮಗೆ ಮೋಹ ಇದೆ. ಅದಕ್ಕೋಸ್ಕರನೇ ಇಷ್ಟೊಂದು ಪಾರ್ಲರು, ಇಷ್ಟೊಂದು ಬ್ಯೂಟಿ ಸಲೂನ್, ಅದು ಯೂನಿಸೆಕ್ಸ್ ಸಲೂನು, ಇವಾಗ ಹುಡುಗರು ಸಹ ಹೋಗ್ತಾರೆ ಅದ್ರ ಆಗ್ತಿದೆ ಇಲ್ಲ. ಮುಂಚೆ ಎಲ್ಲ ಬರೀ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತಾ ಇದ್ವಿ, ಹುಡುಗರಿಗೂ ಫೇಶಿಯಲ್ ಮಾಡ್ತಾ ಇರ್ತಾರೆ ಎಲ್ಲರೂ. ಸೊ ಇದೆಲ್ಲ ಮೋಹ. ನಮ್ಮ ದೇಹದ ಮೇಲೆ ಇರುವಂತ ನಮಗೆ ಅತಿಯಾದ ಆಸೆ, ಇದು ಮೋಹ. ಇನ್ನೊಂದು ಮದ. ಮದ ಅಂದ್ರೆ ಇದೇ ನೋಡೋಣ ಬಿಡು, ನನ್ನ ಹತ್ರ ಆಸ್ತಿ ಇದೆ, ನಡೆಯುತ್ತೆ ಬಿಡು, ಕಾರ್ ಇದೆ, ಬಂಗ್ಲಾ ಇದೆ, ನಡೆಯುತ್ತೆ, ಯಾರೇನ್ ಮಾಡ್ತಾರೆ, ಇದು ಮದ ನಮ್ಗೆ. ಹಾಗೆ ಮತ್ಸರ ಅಂದ್ರೆ ಇದು ಎಲ್ಲರಿಗೂ ಇರುತ್ತೆ, ನಮ್ಗೆ ಮುಂಚೆಯಿಂದನೂ ಇರುತ್ತೆ. ಇನ್ನೊಬ್ರು ಸ್ವಲ್ಪ ಜಾಸ್ತಿ, ಅವನು ಪ್ರಮೋಷನ್ ಸಿಗ್ತಾ ಇದ್ದಾಗೆ, ಅವ್ನು ಪ್ರಮೋಷನ್ ಸಿಕ್ಬಿಡ್ತು, ಇಲ್ಲ ನಾನು ಮಾಡಿದ್ದೆ, ನನ್ಗೇನು ಅವನ ಮೇಲೆ ಬೇಜಾರಿಲ್ಲ, ಅಂದ್ರೆ ನಾನು ಅವನಷ್ಟೇ ಕೆಲಸ ಮಾಡಿದ್ದೆ ಪ್ರಭು, ಆದ್ರೆ ನನಗೆ ಸಿಗ್ಲಿಲ್ಲ. ಇದು ಮತ್ಸರ. ಅವನ ಮೇಲೆ ನನ್ಗೇನ್ ದ್ವೇಷ ಇಲ್ಲ, ಆದ್ರೆ ಮತ್ಸರ ಇದೆ ಅಲ್ಲ. ಈ 6 ನಾವೇನು ಚರ್ಚೆ ಮಾಡೋದಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇದೆಲ್ಲ ಈ ಮನಸ್ಸಿಗೆ ಬರುವಂತ ತೊಂದರೆ. ಮನಸ್ಸು ಇದನ್ನ ಹಿಡ್ಕೊಂಡು ಇನ್ಫ್ಲೂಯೆನ್ಸ್ ಆಗೋದು. ಇದಾದ್ಮೇಲೆ ನಮ್ಗೆ ಹಿಂದಿನ ಕಾಲದಲ್ಲಿ ಸರಳವಾಗಿ ನಾನು ಇದನ್ನ ಮತ್ತೆ ಚರ್ಚೆ ಮಾಡ್ತೀನಿ, ಯಾಕಂದ್ರೆ ಮನಸ್ಸು ಆ ರೀತಿ ಇನ್ಫ್ಲೂಯೆನ್ಸ್ ಆದಾಗ ಏನೇನೆಲ್ಲ ಆಗ್ಬೋದು ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ತೊಂದರೆ ಗೊತ್ತಾಯ್ತು, ತೊಂದರೆಯಿಂದ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕಲ್ಲ. ಸರಿ, ಉದಾಹರಣೆ ನಾನು ತಗೊಳ್ತೀನಿ. ನಮ್ಗೆ ಹೊರಗಡೆ ಎಲ್ಲ ನಾನು ನೋಡ್ತೀನಿ, ಸಿಗರೇಟ್ ಸೇದೋದು ತಪ್ಪು ಅಂತ ಗೊತ್ತಲ್ಲ ಎಲ್ಲರಿಗೂ. ಸಿಗರೇಟ್ ಪ್ಯಾಕ್ ಮೇಲೂ ಹಾಕಿರ್ತಾನೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಧೂಮಪಾನ ಮಾಡೋದ್ರಿಂದ ಕ್ಯಾನ್ಸರ್ಗೆ ಕಾರಣ ಅಂತ. ಆದ್ರೂ ಅದೇ ಪ್ಯಾಕೆಟ್ ಇಂದ ತೆಗೆದು ಸ್ಟೈಲ್ ಆಗಿ ಸಿಗರೇಟ್ ಸೇರ್ತಾರೆ. ನೋಡ್ತಾರೆ, ನಮ್ಗಾಗಲ್ಲ ಬಿಡು ಅನ್ನೋ ಒಂದು ಅರಿವಿಲ್ಲ ಅವರು. ಯಾಕಂದ್ರೆ ನೋಡಿ, ಮನಸ್ಸು ಗೊತ್ತಾಗ್ತಾ ಇದೆ ಅದು ತಪ್ಪು ಅಂದ್ರೆ, ಅರಿವು ಗೊತ್ತಾಗ್ತಾ ಇದೆ, ಆದ್ರೆ ಅದೇ ಮನಸ್ಸು ಏನು ಆಗಲ್ಲ, ಯಾಕಂದ್ರೆ ಗುಣಗಳು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ನೋಡಿ, ಈ ಮನಸ್ಸು ತಪ್ಪು ಅನ್ನೋ ಅರಿವು ಗೊತ್ತಾಗ್ತಾ ಇದ್ರು ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅವ್ನು ಸಿಗರೇಟ್ ಸೇರ್ತಾ ಇದ್ದಾನೆ. ಈ ಮನಸ್ಸು ನಿಯಂತ್ರಣ ಮಾಡದಕ್ಕೆ ಆ ವ್ಯಕ್ತಿ ಸಿಗರೇಟ್ ಸೇರ್ತಾನೆ. ಇದೆಲ್ಲ ಬೇಡ. ಇನ್ನೊಂದು ಉದಾಹರಣೆ ತಗೋಣ. ಹಿಂದಿನ ಕಾಲದಲ್ಲೆಲ್ಲ ನಾವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋ ನಾವು ಗಾದೆ ಕೇಳಿರ್ತೀವಲ್ಲ. ಇವಾಗ ಹಾಸಿಗೆಯಿಂದ ಈಚೆ ಕಾಲ್ ಚಾಚ್ತಾ ಇದ್ವಿ. ಹೇಗೆ ಅರ್ಥ ಮಾಡ್ಕೊಳೋದು? ಯಾಕಂದ್ರೆ ಇದು ಮಾಡ್ತಿರೋದು ಮನಸ್ಸೇ. ಹಿಂದಿನ ಕಾಲದಲ್ಲಿ
ಒಬ್ರು ಸ್ವಂತ ಮನೆ ಕಟ್ಟಿಸ್ಬೇಕು ಅಂದ್ರೆ ತಾವು ಜೀವನ ಪೂರ್ತಿ ಅಂದ್ರೆ ಒಂದು 50ರಿಂದ 60 ವರ್ಷದವರೆಗೂ ದುಡಿದು ರಿಟೈರ್ಮೆಂಟ್ ಆಗುವಾಗ ಮನೆ ಕಟ್ಟಿಸ್ತಾ ಇರೋರು. ಈಗ 22 ವರ್ಷ ವಯಸ್ಸಿನ ಯುವಕ ಸಹ ಮನೆ ಕಟ್ಟಿಸ್ತಾನೆ, ಸ್ವಂತ ಮನೆ. ಹೇಗೆ? ದಿಲ್ ಮಾಂಗೆ ಮೋರ್, ಬಾಪ ಲೋನ್ ಕೊಡ್ತೀವಿ, ಬಾಪ ಲೋನ್. ನೋಡಿ ಸರಳವಾಗಿ ಅವನಿಗೇನು, ಇವಾಗ ನಾನ್ ಕಟ್ಟಿಸ್ದೆ ಮನೆ, ಏನ್ ಮಾಡಿದೆ, ನಾನು ಸಾಲ ಮಾಡಿದೆ, ನನ್ಗೆ ಏನೋ ನಾನು ಈ ಭೌತಿಕ ಜಗತ್ತಿನ ಚೆನ್ನಾಗಿರೋ 3 ಫ್ಲಾಟ್ಸ್ ಅಥವಾ 2 ಫ್ಲೆಕ್ಸ್ ಮನೆ ನಾನು ಕಟ್ಸ್ಬೇಕು. ಏನಾಯ್ತು, ನನಗೆ ಆಸೆ ಹುಡ್ತು. ಹೇಗೆ ಆಸೆ? ಕಾಮದಿಂದ ಆಸೆ ಬಂತು. ನಾನೇನ್ ಮಾಡಿದೆ, ಬ್ಯಾಂಕ್ ಅವ್ರು ರೆಡಿ ಇರ್ತಾರೆ, ಪ್ರಭು 10.8% ಅಷ್ಟೇ ಇಂಟ್ರೆಸ್ಟ್ ಅಂತ ಹೇಳಿ ಇಂಟ್ರೆಸ್ಟ್ ಕೊಟ್ಟರು, ನಾನು ಕಟ್ತೆ. ಇದನ್ನ ನೋಡಿ ಪ್ರಭು ಏನಾಯ್ತು ಪಕ್ಕದಲ್ಲಿ, ಅಯ್ಯೋ ಅವನು ಡೂಪ್ಲೆಕ್ಸ್ ಕಟ್ತಲ್ಲ, ಸರಿ ನಾನು ಟ್ರಿಪ್ಲೆಕ್ಸ್ ಕಟ್ತಾನ ಅಂತ. ನೋಡಿ ಅದೇ ಕಾಮನ ಅವನು ಶುರು ಮಾಡ್ದ, ಇವನ್ ಕಟ್ತ. ಹಿಂದಿನ ಕಾಲದಲ್ಲಿ ಇದಕ್ಕೆಲ್ಲದಕ್ಕೂ ಸಹ ರೆಗ್ಯುಲೇಷನ್ ಆಗ್ತಾ ಬರ್ತಾ ಇತ್ತು. ಆಗ ಮನಸ್ಸನ್ನ ಸರಳವಾಗಿ ಅವರು ಧ್ಯಾನ, ಬೇರೆ ಯೋಗ, ಬೇರೆ ಬೇರೆ ಹಲವಾರು ರೀತಿಲಿ ಅಟ್ಲೀಸ್ಟ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಸಹ ಅವರು ಕಾಮನೆಗಳನ್ನ ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿ ಅವ್ರಿಗೆ ಇರ್ತಾ ಇತ್ತು. ಆದ್ರೆ ನಮ್ಗಲ್ವಾ, ದಿಲ್ ಮಾಂಗೆ ಮೋರ್ ಅಂತ ಹೇಳಿ ಮನೆನೂ ಕಟ್ಸಿದ್ವಿ, ಸಾಲ ಆದ್ವಿ, ಮತ್ತೆ ಚಿಂತೆ, ಅಯ್ಯೋ ಮತ್ತೆ EMI ಕಟ್ಬೇಕು ಪ್ರಭು 20 years. ಅದು ಯಾಕಪ್ಪ, ನಮ್ಗಿದ್ದಾಗ ನಾವು ತಗೊಳ್ಬೋದಿತ್ತಲ್ಲ. ಅಂದ್ರೆ ಸರಳವಾಗಿ ನಾವು ತಿಳ್ಕೊಳ್ಬೇಕು, ನಮಗಿರುವುದರಲ್ಲಿ ನಾವು ತೃಪ್ತರಾಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡುವಂತ ವಿಷಯ ಅಲ್ಲ. ನಮಗಿರೋದ್ರಲ್ಲಿ ನಾವು ತೃಪ್ತರಾಗ್ತಿದ್ವಾ? ಇವಾಗ ಆಗ್ತಾ ಇಲ್ಲ. ಗಾಡಿ ತಗೊಳಕ್ ಹೋಗ್ತೀವಿ, ನಮ್ಗೆ ಬೇಕಾಗಿರೋದು ಏನು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಗಾಡಿ ತಗೊಳಕ್ ಹೋಗ್ತೀವಿ, ರಿಕ್ವೈರ್ಮೆಂಟ್ ಇರೋದು ಅಷ್ಟೇ. ಸರಿ, ಆ ಗಾಡಿಗೆ ಆಕ್ಟಿವಾ ತಗೊಳ್ಳೋಣ ಅನ್ಕೊಂಡ್ರೆ ಆಕ್ಟಿವಾ ತಗೊಳಕ್ ಹೋಗ್ತೀವಿ, ಅವರು ಮಾರ್ಕೆಟಿಂಗ್ ಮಾಡೋ ಬಹಳ ಬಂದ್ರು, ಪ್ರಭು ಈ ಗಾಡಿಲಿ ಡಿಸ್ಕ್ ಬ್ರೇಕ್ ಇಲ್ಲ, ಈ ಗಾಡಿ ಡಿಸ್ಕ್ ಇದೆ, ನಿಮ್ ಪ್ರೊಟೆಕ್ಷನ್ ಯೂಸ್ ಆಗುತ್ತೆ, 75,000 ಅಷ್ಟೇ ನೀವು ಕೊಟ್ಬಿಡಿ, ಆಗುತ್ತೆ ಎಕ್ಸ್ಟ್ರಾ ಅಷ್ಟೇ, 1,75,000 ಕೊಟ್ರೆ ಈ ಗಾಡಿ ಬರುತ್ತೆ. ನಮ್ ಮನ್ಸು, ಹೌದು ಡಿಸ್ಕ್ ಬ್ರೇಕು, ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ ಚೆನ್ನಾಗಿರುತ್ತೆ, ಪಕ್ಕದ ಮನೆಯವ್ರು ಬರೀ ಆಕ್ಟಿವಾ ತಗೊಂಡ್ರು, ನಾನು ಡಿಸ್ಕ್ ಬ್ರೇಕ್ ಇರೋದು ತಗೊಳೋಣ, ಡಿಸ್ಕ್ ಬ್ರೇಕ್ ಇರೋದು ತಗೊಂತೀವಿ, ಮತ್ತೆ 75,000 EMI ಕಟ್ಟಬೇಕು. ನೋಡಿ, ನಮಗೆ ಎಷ್ಟು ಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ, ಆದ್ರೆ ಅದನ್ನ ಮೀರಿ ನಾವು ಮತ್ತೆ ಹೋಗಿ ಪಾರು ಮಾಡಿ ಆ ಬೇಲಿಯನ್ನ ಮುರಿದು ಕಾಮನೆಗೆ ಬೀಳ್ತಾ ಇರ್ತೀವಿ. ಆಗ್ತಿರೋದೆಲ್ಲ ಯಾರ ಕಾರಣ? ಮನಸ್ಸು. ನೋಡಿ, ಕೇವಲ ಆ ಚಿಂತನೆ, ಇವೆಲ್ಲ 3 ನಾನು ಹೇಳಿದ್ನಲ್ಲ, ಈ 6 ಕಾಮನೆಗಳು, ಕಾಮಕ್ರೋಧ ಮಿಕ್ಸ್ ಆಗಿ ನಮ್ಮನ್ನ ಡೈರೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಮ್ಗೆ ಅರ್ಥ ಆಯ್ತಲ್ಲ ಹೇಗೆ ನಾವು ಅತೃಪ್ತರಾಗಿದ್ದೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಕಾರಣ ಮನಸ್ಸು. ಮುಂದಿನ ವಿಷಯ ನಾವು ಹೋಗ್ಬೇಕಂದ್ರೆ, ಈ ಮನಸ್ಸಿನಿಂದ ನಮ್ಗೆ ದೈಹಿಕ ಸಮಸ್ಯೆಗಳು ಉಂಟಾಗುವ ತರದ್ದು ಜಾಸ್ತಿ ಆಗ್ತಾ ಇದೆ ಈಗ ಕಲಿಯುಗದಲ್ಲಿ, ಎಸ್ಪೆಷಲಿ ಈಗಿನ ಟೈಮ್ ಅಲ್ಲಿ. ಅದು ಹತಾಶರಾಗುವಂಥದ್ದು ಯಾರು ಈ 90s ಕಿಡ್, ಜೆನ್ಸಿ ಕಿಡ್ ಅಂತೀವಿ ನೋಡಿ ನಾವೆಲ್ಲರೂ, ನಮ್ಗೆಲ್ಲರೂ ಬೇಜಾರು ಜಾಸ್ತಿ. ಇವಾಗ ಬೇಗ ಅಂದ್ರೆ ಬೇಗ ಬೇಜಾರಾಗ್ಬಿಡ್ತೀವಿ, ಬೇಗ ಅಂದ್ರೆ ಬೇಗ ಕೋಪ, ಬೇಗ ಅಂದ್ರೆ ಬೇಗ ಬೇಜಾರು. ಯಾಕಂದ್ರೆ ಯಾವುದು ಸಹ ನಮ್ಗೆ ಬೇಗ ಆಗ್ಬೇಕು, ಎಲ್ಲರಿಗೂ ಇದಿರೋದು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ತಾಳ್ಮೆ ಅನ್ನೋದಿತ್ತು, ನಾವು ಬರ್ತಾ ಬರ್ತಾ ತಾಳ್ಮೆ ಅನ್ನೋದು ಕಲ್ತ್ಕೊಂಡ್ ಬಂದ್ವಿ. ಯಾಕೆ ಈ ತರ ಆಗುತ್ತೆ? ಯಾಕೆಂದ್ರೆ ಮನಸ್ಸೇ ಕಾರಣ. ಇದಕ್ಕೂ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಉದಾಹರಣೆ ನಾವು ತಗೊಳ್ಬಹುದು. ನಾವು ಹಿಂದಿನ ಕಾಲದಲ್ಲಾದ್ರೆ, ಸರಳ ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸರಳವಾಗಿ ಒಂದು ಕೆಲಸಕ್ಕೆ ಅವನು ಸೇರಾದ್ಮೇಲೆ ಆ ಕೆಲಸದಲ್ಲಿ ಅವನು ಒಂದು 25 ವರ್ಷ ಆ ಉದ್ಯೋಗದಲ್ಲಿ ಇರ್ತಾನೆ. ಏನೋ ಸೆಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಕಂಪನಿ ಚೇಂಜ್ ಮಾಡ್ತಾನೆ. ಆದ್ರೆ ಈಗ ಜೆನ್ಸಿ ಕಿಡ್ ಅಥವಾ ಯಾರೇ ತಗೊಳ್ರಿ, ನಾವು ರೆಸ್ಯೂಮ್ ಅಥವಾ ಇಂಟರ್ವ್ಯೂ ನಾವು ಎಷ್ಟೊಂದ್ಸರಿ ತಗೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕಾಲೇಜಿಂದ ಬಂದಿರ್ತಾನೆ, ಆಲ್ರೆಡಿ ಒಂದು 4 ಕಂಪನಿ ಚೇಂಜ್ ಮಾಡಿರ್ತಾನೆ. ಯಾಕೆಂದ್ರೆ ಸಂಬಳ ಸಾಕಾಗಿಲ್ಲ. ಅಂದ್ರೆ ನೋಡಿ, ಒಂದ್ ಸಂಬಳ ಸಾಕಾಗ್ಲಿ, ಇನ್ನ ಹೆಚ್ಚು. ಇವಾಗ 2 ಲಕ್ಷ, ಇನ್ನ 3 ಲಕ್ಷ ಬೇಕು, ಈಗಾಗಲೂ 4 ಲಕ್ಷ ಬೇಕು, ಈಗಾಗಲೂ 6 ಲಕ್ಷ ಬೇಕು. ಸರಿ, ನಿನ್ನ ಆಸೆ ಏನೋ ಇದೆ, ಆದ್ರೆ ಕೊನೆ ಇದೆಯಾ ಅದಕ್ಕೆ? ನಾವು ಬೇಕು 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 ಅಂತಾನೆ ಹೋಗ್ತಾ ಇದ್ವಿ. ಆ ಕಡೆ ಹಂಗೆ ಟ್ಯಾಕ್ಸ್ 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 ಇನ್ಕ್ರೀಸ್ ಆಗ್ತಾ, ಮತ್ತೆ ಅದಕ್ಕೂ ಮತ್ತೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ನಮ್ಗೆ ತೃಪ್ತಿ అనేది ಸಿಗ್ತಾ ಇಲ್ವಲ್ಲ. ಈಗ ಏನಾಗುತ್ತೆ, ಇದರಿಂದ ನಮಗೆ ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಇದೆಲ್ಲ ಕೇಳಿರ್ತೀರ ನೀವು, ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ನಾವು ಸ್ಯಾಟಿಸ್ಫೈ ಆಗ್ತಿಲ್ವಲ್ಲ, ನಮ್ಮ ಕಾಮ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ಬರ್ತಾ ಇದೆ, ಚೇಂಜ್ ಮಾಡ್ತಾ ಇದ್ವಿ, ತಗೊಳ್ತಾ ಇದ್ವಿ. ಹಾಗೆ ಇದಲ್ಲದೆ ವಿಶೇಷವಾಗಿ ಇವಾಗ ಮುಂಚೆ ಇದು
ಭಾರತದ ಆಚೆ ಇರ್ತಾ ಇತ್ತು, ಇವಾಗ ಭಾರತದ ಒಳಗೂ ಬಂದಿದೆ ವಿಚ್ಛೇದನಗಳು. ಎಷ್ಟು ಡಿವೋರ್ಸ್ ಮುಂಚೆ ಮದುವೆ ಆದ್ಮೇಲೆ ಕೊನೆ ತನಕ 100 ವರ್ಷವರೆಗೂ ಇರೋದು, ಈಗ ಮದುವೆ ಆಗುತ್ತೆ 35 ವರ್ಷಕ್ಕೆ ಅಥವಾ 30 ವರ್ಷಕ್ಕೆ ಡಿವೋರ್ಸ್. ಯಾಕಂದ್ರೆ ಅಪೇಕ್ಷೆ ನಿರೀಕ್ಷೆ. ನೋಡಿ 3 ತಿಂಗಳು ಆಗುತ್ತೆ, ಮದುವೆ ಆದಾಗ ಆಗುತ್ತೆ, ಎಲ್ಲ ಆಗುತ್ತೆ. ಯಾಕೆ ಆಗುತ್ತೆ? ಅಪೇಕ್ಷೆ. ಮನಸ್ಸು ಏನ್ ಮಾಡುತ್ತೆ? ಅಪೇಕ್ಷೆ ಇಟ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಅಪೇಕ್ಷೆ ಇಟ್ಕೊಳ್ಳೋದ್ರ ಜೊತೆಗೆ ನಿರೀಕ್ಷೆನೂ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತೇವೆ ಮನಸ್ಸು. ನನಗೆ ಅಂದ್ರೆ ನಾವು ಮೊದಲು ಮಾತೇ ಆಡೋದ್ರಿಲ್ಲ, ಚರ್ಚೆನೂ ಮಾಡೋದ್ರಿಲ್ಲ. ಅವ್ನು ನನಗೆ ಹಿಂಗ್ ಮಾಡೋದೇ ಸರಿ ಇತ್ತು, ನಾವು ಮಾತಾಡಿದ್ವಾ, ನೀವ್ ಹಿಂಗ್ ಮಾಡಿ ಇತ್ತು, ಮಾತೇ ಆಡಿರೋದು. ಅಸ್ಲಿಗೆ ಆ ವ್ಯಕ್ತಿ ಹೇಗಾದ್ರೂ ಗೊತ್ತಾಗುತ್ತೆ. ಗಂಡ ಹೆಂಡತಿ ಅಂತಾನೆ ಅಲ್ಲ, ಅದು ನಾವು ಉದ್ಯೋಗದ ನಮ್ಮ ಎಂಪ್ಲಾಯರ್, ನಮ್ ಬಾಸ್ ಅಂತಾನಲ್ಲ. ನಾನು ಹೋಗಿ ಮಾತೇ ಆಡಿರಲ್ಲ ನನ್ನ ಬಾಸ್ ಹತ್ರ, ನನಗೆ ಈ ತರ ಇದೆ, ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ಸರ್ಕಾರ ಅಂದ್ರೆ ಎಲ್ಲಾ ಮಾರ್ಕೆಟ್ ಪ್ರಕಾರ ನನಗೆ ಇಷ್ಟು ಕೊಡಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈ ತರ ಮಾತೇ ಆಡ್ಕೊಂಡಿರಲ್ಲ. ಆಲ್ರೆಡಿ ನಮ್ ಬಾಸ್ನ ಬೈಕೊಳಕ್ ಶುರು ಮಾಡ್ತೀನಿ. ನಮ್ ಬಾಸ್ ಇದರ ಪ್ರಭು ಚೆನ್ನಾಗೇ ಇಲ್ಲ, ಎಲ್ಲರಿಗೂ ಹೈಕ್ ಕೊಟ್ರು ನಮಗ್ ಮಾತ್ರ ಹೈಕ್ ಕೊಡಲ್ಲ. 10% ಕೊಟ್ಟಿದ್ದಾರೆ ಪ್ರಭು, ನಾನು ನೋಡಿದೆ 6%, ನಾನು ಅವ್ರಿಗೇನೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅನ್ಕೊಳ್ತೀವಲ್ಲ. ಈ ರೀತಿ ಮನಸ್ಸು ನಮ್ಮ ಮೇಲೆ ಅಂದ್ರೆ ನಮ್ಮ ದೇಹದ ಮೇಲೆ ದೈಹಿಕವಾಗಿಯೂ ಸಹ ಪರಿಣಾಮನ ಬೀರ್ತಾ ಇದೆ. ಇದರಿಂದ ಏನಾಗುತ್ತೆ? ಮೊದಲು ಹೈಪರ್ ಟೆನ್ಷನ್ ಬರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಹಾಸ್ಪಿಟಲ್ ಇರ್ತಾ ಇತ್ತು? ಒಂದು ರೋಡ್ಗೂ ಅಥವಾ ಒಂದು ಏರಿಯಾಗೋ ಅಥವಾ ಏನೇ ತಗೊಂಡು ಒಂದು 2-3 ಅಥವಾ ಮ್ಯಾಕ್ಸಿಮಮ್ ಊರಾಚೆ ಒಂದು 2-3-4 ಇರ್ತಾ ಇತ್ತು. ಇಲ್ಲಿಂದ ನೋಡ್ಕೊಂಡ್ ಬಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 4 ಅಲ್ಲ, ಒಂದು 20 ಸಿಗುತ್ತೆ ನಮ್ಗೆ. ಯಾಕೆ? ನಮ್ಗೆ ಯಾರು ಗೊತ್ತಾಗ್ತಿಲ್ಲ ನಾವು ಪಡ್ತಾ ಇರೋಂಥ ಹೈಪರ್ ಟೆನ್ಷನ್, ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಏನೇನೆಲ್ಲ ಆಗ್ತಿರೋದು, ಇದೆಲ್ಲ ಆಗ್ತಿರೋದು ಈ ಮನಸ್ಸಿನಿಂದಾನೇ. ಆದ್ರೆ ನಮ್ಗೆ ಇದು ಗೊತ್ತಾಗ್ತಾ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಮನಸ್ಸು ಬಗ್ಗೆ ಚರ್ಚೆ ಮಾಡ್ತಾ ಇದೀನಿ. ತುಂಬಾ ಟಾಪಿಕ್ ಇದ್ರ ಬಗ್ಗೆ ಇದೆ ಮಾತಾಡಕ್ಕೆ. ನಾವ್ ಇನ್ನ ಚರ್ಚೆ ಮಾಡಿದ ಬರೀ ನಾನು 6 ವಿಷಯ ಅಷ್ಟೇ ಮನಸ್ಸಿನ ಬಗ್ಗೆ ಹೇಳಿ, 12 ವಿಷಯ ಇದೆ, ಇನ್ನ 6 ಬಾಕಿ ಇದೆ. ಅರ್ಥ ಆಯ್ತಲ್ಲ? ಮನಸ್ಸಿನ ಪರಿಣಾಮ ಏನಿಲ್ಲ. ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಈಗ ನಾವು ಮನಸ್ಸು, ಕೃಷ್ಣ ಹೇಳಿದ ಮನಸ್ಸಿನಿಂದ ನಾವು ಉದ್ಧರಿಸಲ್ಪಡಬಹುದು, ಮನಸ್ಸಿನಿಂದ ನಾವು ಹೀನೈಸಲ್ಪಡಬಹುದು. ಇದು ನಾವು ಮೊದಲನೇ ಶ್ಲೋಕದಲ್ಲಿ ತಿಳ್ಕೊಳ್ಬಹುದು. ಈಗ ಉದ್ಧರಿಸಲ್ಪಡಬಹುದು ಅಥವಾ ಹೀನೈಸಲ್ಪಡಬಹುದು ಅಂದ್ರೆ ಹೇಗೆ ಆಗುತ್ತೆ? ಇದಕ್ಕೆ ಆಲ್ರೆಡಿ ನಾನು ಉತ್ತರ ಕೊಟ್ಟಿದ್ದೀನಿ. ಯಾವಾಗ ನಾವು ನಮ್ಮ ಮನಸ್ಸನ್ನ ನಿಯಂತ್ರಣ ಅಂದ್ರೆ ಹತೋಟಿಯಲ್ಲಿ ಇಟ್ಕೊಳ್ತೀವೋ ಆಗ ಮಾತ್ರ ನಮ್ಮನ್ನ ನಾವು ಉದ್ಧರಿಸಲ್ಪಡಲು ಸಾಧ್ಯ. ನಿಯಂತ್ರಣ ಪಡ್ಕೊಳಕಂದ್ರೆ ಹತೋಟಿಗೆ ಇಟ್ಕೊಳಕ್ ಆಗದೆ ಇದ್ರೆ ನಾವು ಹೀನೈಸಿಗೆ ಒಳಗೋಗ್ತೀವಿ. ಇದು ಚಿಕ್ಕ ವಿಷಯ. ಆದ್ರೆ ನೆಕ್ಸ್ಟ್ ವಿಷಯ ಏನಂದ್ರೆ, ನಮ್ಮ ಮುಂದಿನ ಜನ್ಮದಲ್ಲಿ ದೇಹ ಪಡ್ಕೋತೀವಲ್ಲ, ಇದು ಕೀ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ಈ ಮುಂದಿನ ಜನ್ಮದಲ್ಲಿ ನಾವು ಏನ್ ದೇಹ ಪಡ್ತೀವಲ್ಲ ಅದಕ್ಕೂ ಸಹ ಮನಸ್ಸಿಗೂ ಕಾರಣ ಇದೆಯಂತೆ. ಅಂದ್ರೆ ನಮ್ಮ ಈ ಜನ್ಮದಲ್ಲಿ ಇರುವಂತ ಮನಸ್ಸು ಮುಂದಿನ ಜನ್ಮದಲ್ಲಿ ನಾವು ಯಾವ ತರ ದೇಹ ಪಡಿಬೇಕು ಅಂತ ಅನ್ಕೊಳ್ತೀವಲ್ಲ ಅದಕ್ಕೂ ಸಹ ಇಂಪ್ಯಾಕ್ಟ್ ಮಾಡತ್ತಂತೆ. ಈಗ ಮತ್ತೆ ಪ್ರಶ್ನೆ, ಹೇಗೆ? ಪ್ರಭು ಕೇಳ್ತಾರೆ ಮತ್ತೆ ಹೇಗೆ? ನೀವು ಕೇಳ್ತಾರ, ನಾನೇ ಹೇಳ್ತಾ ಇದ್ದೀನಿ ಹೇಗೆ. ಸೊ ಹೇಗೆ ನಮ್ಮ ಈ ಮನಸ್ಸು ಮುಂದಿನ ಜನ್ಮದಲ್ಲಿ ಇಂಪ್ಯಾಕ್ಟ್ ಮಾಡತ್ತಂದ್ರೆ, ಸರಳವಾಗಿ ನಾನು ಒಂದು ಉದಾಹರಣೆ ತಗೊಳ್ತೀನಿ. ನಾವು ಹೆಚ್ಚು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಹಾಗೆ ಯೋಚನೆ ಅಂದ್ರೆ ಚಿಂತೆ ಯಾವ ಕಾರ್ಯ? ಮನಸ್ಸಿನ ಕಾರ್ಯ. ಚಿಂತೆ ಮಾಡ್ತಾ ಇದ್ರೆ ನಾವು ಕೂತಾಗ್ಲಿ ನಿಂತಾಗ್ಲಿ ಆಫೀಸ್ಗೆ ಹೋಗಾಗ್ಲಿ ಆ ವಿಷಯನೇ ನಮಗ್ ಬರ್ತಾ ಇರುತ್ತಲ್ಲ. ಇದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿವರೆಗೂ ಇರುವವರೆಗೂ ಯಾವ್ದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತೀವಿ? ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಬೋದು? ನಾನು ಇದು ಹೇಳಿ ಪ್ರಭು ಇದು ಆನ್ಸರ್ ಕೊಟ್ಟಿದ್ದಾರೆ ಹೋದ ಕ್ಲಾಸಲ್ಲಿ. ಇಂದ್ರಿಯಗಳಿಗೆ ಏನು ತೃಪ್ತಿ ಕೊಡುತ್ತೋ ಅಂತ ವಿಷಯದ ಬಗ್ಗೆ ಎಲ್ಲಾನು ನಾನು ಚಿಂತನೆ ಮಾಡ್ತಾ ಬರ್ತಾ ಇರ್ತೀನಿ. ಅದರಲ್ಲೂ ನನ್ನ ಇಂದ್ರಿಯಕ್ಕೆ ಯಾವ ಜಾಸ್ತಿ ಸಹಾಯ ಅಂದ್ರೆ, ನನ್ನ ಇಂದ್ರಿಯ ಮೋಹವನ್ನ ಯಾವ ಒಂದು ವಿಷಯ ತೃಪ್ತಿ ಮಾಡುತ್ತಲ್ಲ ಅಂತದನ್ನ ನಾನು ಜಾಸ್ತಿ ಚಿಂತೆ ಮಾಡ್ತೀನಿ.
ಉದಾಹರಣೆಗೆ ನಾನು ಜಾಸ್ತಿ ತಿಂತೀನಿ ಅಂದ್ರೆ ನನಗೆ ಐಸ್ ಕ್ರೀಮ್ ಇಷ್ಟ. ಐಸ್ ಕ್ರೀಮ್ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀನಿ. ಇನ್ನೇನ್ ಐಸ್ ಕ್ರೀಮ್ ತಿಂತಾ ಇರ್ತಾನೆ ಆ ವ್ಯಕ್ತಿ ಸಾವಾಗೋಯ್ತು. ಅವನ ಕೊನೆಯ ನೆನಪು ಐಸ್ ಕ್ರೀಮ್ ಆಗಿತ್ತು. ಮುಂದಿನ ಜನ್ಮದಲ್ಲಿ ಐಸ್ ಕ್ರೀಮ್ ಆಗುವಂತ ಯಾವುದೋ ಒಂದು ಬೈ ಪ್ರಾಡಕ್ಟ್ ಆಗುತ್ತೆ. ನಿಜವಾಗ್ಲು ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಅಥವಾ ನನಗೆ ನಾಯಿ ಅಂದ್ರೆ ಬಹಳ ಇಷ್ಟ, ಫೇವ್ರೆಟ್. ನಾಯಿನ ಚಿನ್ನು, ಮುನ್ನು, ರನ್ನು, ರಾಕ್ಸಿ ಏನೇನೋ ಹೆಸರಿಡ್ತಾರೆ ಇವಾಗ. ನನಗೆ ಗೊತ್ತೇ ಆಗಲ್ಲ ಅವರು ಮನುಷ್ಯ ಹೆಸರು ಕರೀತಾ ಇದ್ರು, ಯಾರು ಕರೀತಾ ಇದ್ರು ಗೊತ್ತಿಲ್ಲ. ಮೊನ್ನೆ ರನ್ನ ಅಂತ ಇದ್ರು. ಯಾರಪ್ಪ ರನ್ನ ಅಂದ್ರೆ ಬಾರು ಅಂದ್ರೆ ನಾಯಿ ಬರ್ತಾ ಇದ್ರು. ನಿಜವಾಗ್ಲು ಇಲ್ಲ, ನಾನು ನೋಡ್ತಾ ಇದ್ದೀನಿ. ಡೆಕ್ಸ್ಟರ್ ಅಂತ ಹೇಳ್ತಾರೆ. ಡೆಕ್ಸ್ಟರ್ ಯಾವ್ದಪ್ಪ ಇದು? ಡೆಕ್ಸ್ಟರ್ ನಾಯಿ ಅಂತ. ಮೊನ್ನೆ ಇನ್ನೊಂದು ಒಬ್ಬ ಕಡೆ ವಿಶ್ವ ಬಾಯಿಲಿ ಅಂತ ಕರೆದ್ರು. ಯಾರಪ್ಪ ವಿಶ್ವ? ಈ ತರ ನಮ್ಮ ಈ ಮನಸ್ಸು ಎಷ್ಟು ವಿಭಿನ್ನವಾಗಿ ಅಂದ್ರೆ ಯಾವ ರೀತಿ ಡಿಸೈನ್ ಆಗಿದೆ ಅಂದ್ರೆ, ಚಿಂತನೆ ಅನ್ನೋದು ಅದರಲ್ಲಿದೆ. ಆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಿರೋದ್ರಿಂದ ಚಿಂತನೆಯಲ್ಲೇ ಮುಳುಗುವಂಗೆ ನಮ್ಮ ಮನಸ್ಸು ಮಾಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಕೊನೆಗಾಲದಲ್ಲೂ ಸಹ ಯಾವುದರ ಬಗ್ಗೆ ನಮ್ಮ ಇಂದ್ರಿಯ ಮೋಹ ಪಡ್ತಾ ಇರುತ್ತಲ್ಲ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡಿ ಅಂತ ಮೊಮೆಂಟ್ ಅಲ್ಲಿ ಯಾವ್ದನ ಒಂದು ಮೊಮೆಂಟ್ ಅಲ್ಲಿ ನಾವು ಸಾಯ್ತೀವಿ. ಯಾರಾದ್ರೂ ಗ್ಯಾರಂಟಿ ಕೊಡ್ತೀವ ನಾವು ಸಾಯಲ್ಲ ಅಂತ? ಯಾವ್ದನ ಮೊಮೆಂಟ್ ಅಲ್ಲಿ ನಾವು ಸಾಯ್ತೀವಿ. ಆ ಮೊಮೆಂಟ್ ಅಲ್ಲಿ ನಮ್ಗೆ ಏನಿರುತ್ತೋ ಚಿಂತೆ, ನಾವು ಅದೇ ಮುಂದಿನ ದೇಹ. ಆ ಚಿಂತೆಯ ಪ್ರಕಾರ ನಾವು ಮುಂದಿನ ದೇಹ ಪಡಿತೀವಿ. ಪ್ರಾಣಿ ತರ ಚಿಂತನೆ ಮಾಡಿ ಪ್ರಾಣಿ ಬಗ್ಗೆ ಆಸೆ ಪಡೆದ ಪ್ರಾಣಿಯಾಗಿ ಹುಟ್ಬಿಡ್ತೀವಿ. ಆನೆಯಾಗಿ ಯೋಚನೆ ಮಾಡ್ತಿದ್ರೆ ಆನೆಯಾಗಿ ಹುಟ್ಬಿಡ್ತೀವಿ. ನೋಡಿ, ಮನಸ್ಸು ಅನ್ನೋದು ಎಷ್ಟು ಪ್ರಭಾವಶಾಲಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಶ್ಲೋಕ ಇದೆ, ಯಂ ಯಂ ವಾಪಿ ಸ್ವರಂಭಾವಂ ತ್ಯಜತಿ ಅಂತೆ ಕಲಾವರಂ ತಂ ತಂ ಏವೈತಿ ಕೌಂತೆಯ ಸದಾ ತತ್ ಭಾವ ಭವಿತಃ. ಅಂದ್ರೆ ಕೃಷ್ಣ ಒಂದು ನೇರವಾಗಿ ಒಂದು ಪ್ರಾಮಿಸ್ ಕೊಡ್ತಾರೆ. ಇದು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಅಂಡ್ ಎಂತ ಆಪರ್ಚುನಿಟಿ ಅಂದ್ರೆ, ನಮ್ಗೆಲ್ಲ ಕೃಷ್ಣ ಇಷ್ಟ ಅಲ್ಲ. ಕೃಷ್ಣನ ರಿಯಲ್ ಆಗಿ ನೋಡ್ಬೇಕು ಅಂತ ಆಸೆ ಆಗುತ್ತಲ್ಲ, ಕೃಷ್ಣನ ಜೊತೆ ಆಟ ಆಡ್ಬೇಕು, ಮಾಡಬೇಕು. ಹಾಗೆ ಮಾಡಬೇಕು ಅಂದ್ರೆ ನಮ್ಮ ಅಂತ್ಯಕಾಲದ ಸಮಯದಲ್ಲಿ ಅಂತ್ಯ ನಾರಾಯಣ ಸ್ಮೃತಿ ನಮ್ಮ ಆಲೋಚನೆಯಲ್ಲಾಗಿರ್ಬೋದು, ನಮ್ಮ ಬುದ್ಧಿಯಲ್ಲಾಗಿರ್ಬೋದು, ನಮ್ಮ ಇಚ್ಛೆಯಲ್ಲಾಗಿರ್ಬೋದು, ನಮ್ಮ ಚಿಂತನೆಯಲ್ಲಾಗಿರ್ಬೋದು, ನಮ್ಮ ಭಾವನೆಯಲ್ಲಾಗಿರ್ಬೋದು, ಈ ಎಲ್ಲದರಲ್ಲೂ ಸಹ ನಾವು ಕೃಷ್ಣನನ್ನ ನೆನಪು ಮಾಡ್ಕೊಂಡ್ರೆ, ಕೃಷ್ಣ ಪ್ರಾಮಿಸ್ ಕೊಡ್ತಾ ಇದ್ದಾನೆ, ನೀನ್ ನನ್ನ ಹತ್ರ ಬರ್ತೀನಿ. ಇಷ್ಟೇ ನೋಡಿ, ಡೈರೆಕ್ಟ್ ಪ್ರಾಮಿಸ್. ಕೃಷ್ಣ ಶ್ಲೋಕ ಕೊಡ್ತಾ ಇದ್ದಾನೆ, ನೀನು ನನ್ನ ಹತ್ರ ಬರ್ತೀಯ. ಯಾರನ್ನ ಕೊಡ್ತಾರ? ಡೈರೆಕ್ಟ್ ಗೋಲಕ ನೆಮ್ಮದಿಯಾಗಿ ಕೃಷ್ಣನ ಜೊತೆ ಇರ್ಬೋದು. ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ಬೇಕಾ? ಯಾಕಂದ್ರೆ ಈ ಭೌತಿಕ ಜಗತ್ತಿಗೆ ಏನೋ ಬರ್ತೀವಿ, ಬಂದು ಏನ್ ಪಡಿತೀವಿ? ದೇಹ ಏನೋ ವ್ಯಾಧಿ ಮಂದಿರ. ರೋಗ ಬರ್ದೇ ಇರಕ್ಕಾಗತ್ತಾ? ನಿಲ್ಸಕ್ಕಾಗತ್ತಾ? ಯಾರಿಗಾನ ರೋಗ ತಲೆನೋವು ಇವತ್ ಬೇಡ ನಾಳೆ ಬಾ ತಲೆನೋವು ಆಗುತ್ತಾ? ನಾಳೆ ಬಾ ಅಂತ ಬರೆಯಕ ಇಲ್ಲ. ಸಾವು ತಡೆಯಕ್ಕಾಗತ್ತಾ? ಇಲ್ಲ. ಜನನ ತಡೆಯಕ್ಕಾಗತ್ತೆ? ಇಲ್ಲ. ಮಗು ಹುಟ್ಟೆ ಹೋಗುತ್ತೆ. ಜನ್ಮ ಮೃತ್ಯು ಜರ ವ್ಯಾಧಿ ನಾಲ್ಕು ನಾವು ಏನೇ ಮಾಡಿದ್ರು ಈ ಭೌತಿಕ ಜಗತ್ತಿಗೆ ಬಂದಾಗ ನಾವು ತಡೆಯಕ್ಕಾಗೋದಿಲ್ಲ. ಮತ್ತೆ ಬರ್ತೀವಿ ಫ್ರೆಶ್ ಜೈಲು. ಇದು ಈ ಜೈಲಲ್ಲಿ ಹುಟ್ಟಿದ್ವಿ, ಇನ್ನೊಂದು ಚೆನ್ನಾಗಿರೋ ಜೈಲು ಯಾವುದು? ಮತ್ತೆ ಇನ್ನೊಂದು ಜಗತ್ತು. ಅಷ್ಟೇ ನಾವು ಅನ್ಕೊಳ್ತಾ ಇದೀವಿ, ಇದು ಸ್ವಲ್ಪ ಜೈಲು ಚೆನ್ನಾಗಿರುವಂತ ಜೈಲು. ನಮ್ ಭೌತಿಕ ಮಾಲ್ ಇದೆ, ಗಾಡಿ ಇದೆ, ಎಲ್ಲ ಗೊತ್ತಾಗ್ತಿಲ್ಲ. ಹೊರಗಡೆಯಿಂದ ನೋಡಿದ್ರೆ ಇದು ಆಕ್ಚುಲಿ ಜೈಲೇ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ, ಆದ್ರೂ ನಮಗ್ ಗೊತ್ತಾಗ್ತಿಲ್ಲ. ನಾವು ಇನ್ನ ಅನ್ಕೊಳ್ತಾ ಇದೀವಿ ಇನ್ನ ಏನೋ ಒಂದ್ ಮಿಕ್ಕಿದೆ, ಜೀವನದಲ್ಲಿ ಸಂತೋಷವಾಗಿರ್ಬೋದು. ಅದಕ್ಕೆ ನೋಡಿ, ಶನಿವಾರ ಆದ್ರೆ ಎಲ್ಲರೂ ಬೇರೆ ಬೇರೆ ಕಡೆ ಟ್ರೆಕ್ಕಿಂಗ್ ಹೋಗ್ತಾರೆ, ಬೇರೆ ಬೇರೆ ಕಡೆ ಪ್ಲೇಸಸ್ಗೆ ಟ್ರಿಪ್ ಹೋಗ್ತಾರೆ, ಮತ್ತೆ ಇನ್ನೊಂದು ಶನಿವಾರ ಹೋಗ್ತಾರೆ. ಬೇಡ, ಇನ್ನ ಈಸಿ ಎಕ್ಸಾಂಪಲ್ ತಗೊಂತೀನಿ, ಯಾಕಂದ್ರೆ ಸೂಟ್ ಆಗುವಂಥದ್ದು. ಎಷ್ಟು ಜನ ಇಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ತೀರಾ? ಎಲ್ಲರೂ ನೋಡ್ತೀರಾ ಅಂದ್ರೆ ಎಲ್ಲರೂ ನೋಡ್ತೀರಾ? ಹೇಳಿ, ಪರವಾಗಿಲ್ಲ, ನಾನೇನು ಯಾರು ಇದು ಕ್ಲಾಸಲ್ಲಿ ಏನು ಇದು ಮಾಡೋದು. ಎಲ್ಲರೂ ರೀಲ್ಸ್ ಶಾರ್ಟ್ಸ್ ನೋಡ್ತೀರಲ್ಲ? ಸರಿ, ನಿಮ್ಗೆ 30 ಸೆಕೆಂಡ್ ಬರುವಂತ ರೀಲ್ ಅಲ್ಲಿ ಒಂದ್ ರೀಲ್ ನೋಡ್ತಾ ಇರ್ತೀರಾ, ಫನ್ ಕಾಮಿಡಿ ಪ್ರಭು ಅಂತ ನೋಡ್ತಾ ಇರ್ತೀರಾ. ಕಾಮಿಡಿ ಸಿಕ್ತಲ್ಲ, ಆದ್ರೂ ನಮ್ ಬೇಳೆ ಮತ್ತೆ ಇನ್ನೊಂದು ಕೆಳಗೆ ಹೋಗುತ್ತೆ. ಇದ್ರಲ್ಲಿ ಸಿಕ್ಕಿದೆ ಅಲ್ಲಪ್ಪ, ಅದನ್ನೇ ನೋಡ್ಕೊಂಡಿರೋ ರೀಲ್ಸ್ ನ. ಯಾಕೆ? ಇನ್ನೊಂದು ರೀಲಲ್ಲಿ ಇನ್ನೇನೋ ಸಂತೋಷ ಸಿಗ್ಬಹುದು. ನೋಡಿ, ನಾನ್ ನಿಜ ಹೇಳ್ತೀನಿ, ಸುಳ್ಳು ಹೇಳ್ತಾರ, ಮತ್ತೆ ಹಿಂಗ್ ಮಾಡ್ತೀವಲ್ಲ. ಈ ಬೆರಳಂತೂ ಫುಲ್ ಮೊಬೈಲ್ ಅನ್ಕೊಂಡಿರುತ್ತೆ. ಯಾಕೆ ಅಂದ್ರೆ ನಮಗ್ ಗೊತ್ತಾಗ್ತಿಲ್ಲ, ಇನ್ನೂ ಒಂದ್ ಸಂತೋಷ ಸಿಗುತ್ತೆ, ಇನ್ನೂ ಒಂದ್ ಸಂತೋಷ ಸಿಗುತ್ತೆ, ಇನ್ನೂ ಒಂದ್ ಸಂತೋಷ. ಎಲ್ಲಿ ಸಿಗುತ್ತಪ್ಪ?
ಈ ತರ ಅನ್ಕೊಂಡೇ ಹೋಗ್ತಾ ಹೋಗ್ತಾ ಮಾಡ್ತಾನೆ ಇದೀವಿ, ಎಲ್ಲೂ ನಿಲ್ಸಕ್ಕೆ ಆಗ್ತಾ ಇಲ್ಲ. ಯಾಕೆ? ಮನಸ್ಸು. ನಮ್ಮ ಮನಸ್ಸು ಚಿಂತನೆ ಮಾಡ್ತಾ ಇದ್ದೆ, ಈ ರೀಲ್ ಆದ್ಮೇಲೆ ನೆಕ್ಸ್ಟ್ ರೀಲ್ ಯಾವ್ದು ಚೆನ್ನಾಗಿರುತ್ತೆ, ನೆಕ್ಸ್ಟ್ ಡ್ಯಾನ್ಸ್ ಬರುತ್ತೆ, ಹಂಗೆ ಡ್ಯಾನ್ಸ್ ಆಯ್ತಾ ನೆಕ್ಸ್ಟ್ ಇನ್ನೊಂದ್ರೆ ಫನ್ ಬರುತ್ತೆ, ಕಾಮಿಡಿ ಬರುತ್ತೆ, ಕಾಮಿಡಿ ಆಯ್ತಾ ನೆಕ್ಸ್ಟ್ ಇನ್ನೇನ್ ಕತೆ ಬರುತ್ತೆ, ಹಂಗೆ 1 hour ಆಗೋಗ್ಬಿಡುತ್ತೆ. ಅಯ್ಯೋ 1 hour ಆಗೋಯ್ತಾ, ಅವಾಗ ಸರಿನಪ್ಪ ಮೊಬೈಲ್ ಇವಾಗ ಯೂಸ್ ಮಾಡ್ಬೋದು, ಅವಾಗ ತೆಗ್ದಿರ್ತೀವಿ. ಇದ್ರ ಮುಂಚೆ ನಾವು ಚಿಂತನೆ ಮಾಡ್ಬೋದಿತ್ತಲ್ಲ, ಇಲ್ಲ ನನ್ನ ಮನಸ್ಸು ಇಂದ್ರಿಯ ಮೋಹಕ್ಕೆ ಬೀಳ್ತಾ ಇದೆ ಅಂದ್ರೆ ರೀಲ್ಸ್ ನೋಡಕ್ ಹೋಗ್ತಾ ಇದೆ, ನನಗಿದು ಈ ಸಮಯಕ್ಕೆ ಅನುಗುಣವಾಗಿ ಸೂಕ್ತನ ಇಲ್ವಾ ಅನ್ನೋ ಚಿಂತನೆ ಮನಸ್ಸು ಅವಾಗ ಮಾಡಿದ್ರೆ ನಾವು ಆ ಕೆಲಸ ಮಾಡ್ತಾ ಇರ್ಲಿಲ್ಲ. ಅದೇ ಚಿಂತನೆ ಮಾಡಕ್ ಆಗಲ್ಲ, ಯಾರಿಗೂ ಆಗಲ್ಲ ತಾನೇ. ಇದು ಪ್ರಯತ್ನ ಮಾಡಬಹುದು, ಆಗತ್ತಾ? ಆಗಲ್ಲ. ಸೊ ಈ ರೀತಿ ನಮ್ಮ ಮುಂದಿನ ಜನ್ಮದಲ್ಲೂ ಸಹ ಈ ಮನಸ್ಸಿನ ಪ್ರಭಾವ, ನಾನು ಉದಾಹರಣೆ ಕೊಟ್ಟಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟೊಂದು ಬಲಶಾಲಿ ಮನಸ್ಸು. ಈಗ ನಮ್ಗೆ ಮನಸ್ಸಿನ ಬಗ್ಗೆ ಇಷ್ಟು ತಿಳ್ಕೊಂಡ್ವಿ, ಅಂದ್ರೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದು 10 ವಿಷಯ ಮನಸ್ಸಿನ ಬಗ್ಗೆ. ಇಷ್ಟೆಲ್ಲ ಶಕ್ತಿಶಾಲಿ ಇರುವಂತ ಮನಸ್ಸನ್ನ ನಾವು ನಿಯಂತ್ರಣ ಮಾಡಬಹುದಾ? ಮಾಡಕ್ಕಾಗಲ್ಲ. ಹೇಗೆ? ಅರ್ಜುನ ನಿಯಂತ್ರಣ ಮಾಡ್ದ. ಅರ್ಜುನನ್ ಕೃಷ್ಣ ಇದ್ದ ಮಾತಾಜಿ, ಕೃಷ್ಣ ಇದ್ದ ಭಗವಂತ ಪಕ್ಕದಲ್ಲಿ ಇದ್ರೆ ನಾವು ನಿಯಂತ್ರಣ ಮಾಡ್ತೀವಿ, ಕೃಷ್ಣ ಹೇಳ್ಕೊಡೋದು ನಾವು ಮಾಡೋದು. ಬಟ್ ನಮ್ಗೆ ಹೆಂಗೆ ಹೇಗ್ ನಿಯಂತ್ರಣ ಮಾಡೋದು? ಹರಿನಾಮ ಸ್ಮರಣೆ. ಆದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಅರ್ಥ ಆಗೋದು ನಮ್ಗೆ ಗೊತ್ತಾಗಲ್ಲ. ಹರಿನಾಮ ಸ್ಮರಣೆ ಮಾಡ್ಬೇಕಾದ್ರೆ ಮನಸ್ಸು ನಾವು ಕಂಟ್ರೋಲ್ ಮಾಡ್ಬೋದು ಅಂತಿರಲ್ಲ. ಎಷ್ಟು ಜನ ಇಲ್ಲಿ ಜಪ ಮಾಡ್ತೀರ? ಎಲ್ಲರೂ ಎಲ್ಲ ಜಪ ಮಾಡ್ತೀವಿ. ಆದ್ರೂ ಯಾಕೆ ನಿಮ್ ಮನಸ್ಸು ಜಪ ಮಾಡೋದು ಅಲ್ಲಿ ಇಲ್ಲಿ ಹೋಗುತ್ತೆ? ಹರಿನಾಮ ಸ್ಮರಣೆ ಮಾಡ್ತಾ ಇದ್ರಲ್ಲ, ಯಾಕೆ ಹೋಗುತ್ತೆ? ಸ್ವಭಾವ. ಮತ್ತೆ ಅದಕ್ಕೆ ಬಂದೆ, ಮತ್ತೆ ಸ್ವಭಾವ ಮತ್ತೆ ಯಾಕೆ ಮನ್ಸಾಗ್ತದೆ? ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಆಗ್ತಾ ಇಲ್ಲ? ಹರಿನಾಮ ಸ್ಮರಣೆಯಿಂದ ನಾವು ಮಾಡ್ಬೋದು ಅಂತ ನಮ್ಗೆ ಗೊತ್ತು, ಆದ್ರೂ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಇದೇ ನನ್ನ ಪ್ರಶ್ನೆ. ಮನಸ್ಸು ನಿಯಂತ್ರಣದಲ್ಲಿಲ್ಲ. ಸೊ ನಮಗ್ ಗೊತ್ತಾಗ್ತಾ ಇದೆ, ಜಪ ಹರಿನಾಮದಿಂದ ನಾವು ಮನಸ್ಸು ನಿಯಂತ್ರಣ ಮಾಡ್ಬೋದು, ಆದ್ರೆ ನಿಯಂತ್ರಣ ಮಾಡಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ನಮಗೊಂದು ಪ್ರಾಸೆಸ್ ಅಥವಾ ನಾವು ಮನಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಇಲ್ಲ. ಇವಾಗ ನೋಡಿ, ಯಾವುದೇ ಒಂದು ವ್ಯಕ್ತಿ ನಾನು ಇಲ್ಲಿಂದ ಇಲ್ಲಿಗೆ 10 ಸೆಕೆಂಡ್ ಅಥವಾ 5 ಸೆಕೆಂಡ್ ಅಲ್ಲಿ ಓಡಬೇಕು ಅಂದ್ರೆ, ಒಬ್ಬ ವ್ಯಕ್ತಿಗೆ 10 ಸೆಕೆಂಡ್ ಅಲ್ಲಿ ಓಡೋದ್ರೆ ಅವ್ನು ಇಲ್ಲಿಂದ ಓಡೋಕ್ ಬಿದ್ದೋಗ್ತಾನೆ. ಅದೇ ನಾನು ಅವನ್ನ ಟ್ರೈನ್ ಮಾಡಿದ್ರೆ 10 ಸೆಕೆಂಡ್ ಅಲ್ಲಿ ಓಡೋಂಗೆ ಅವನೇನ್ ಮಾಡ್ತಾನೆ, 1 ಸಲ ಪ್ರಯತ್ನ ಮಾಡ್ತಾನೆ, 2 ಸಲ ಪ್ರಯತ್ನ ಮಾಡ್ತಾನೆ, 3 ಸಲ ಮಾಡ್ತಾನೆ, 5 ಸಲ ಮಾಡ್ತಾನೆ, 10ನೇ ಸಲ 10 ಸೆಕೆಂಡ್ ಓಡ್ತಾನೆ. ಏನಿದ್ರ ಅರ್ಥ? ಟ್ರೈನಿಂಗ್ ಬೇಕು. ಸೊ ಅದಕ್ಕೋಸ್ಕರ ನಾವು ದಿನನಿತ್ಯ ಜಪ ಮಾಡಿ ಅಂತ ಕೇಳೋದು. ಆದ್ರೆ ಸರಳವಾಗಿ ಈ ಭೌತಿಕ ಜಗತ್ತಿನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಮನಸ್ಸು ನಿಯಂತ್ರಣ ಮಾಡಬಹುದು ಹೇಗೆ ಅಂದ್ರೆ, ಒಂದು ದಾರಿ ಹೇಳ್ತಾರೆ, ಪ್ರಭು ಧ್ಯಾನ ಮಾಡ್ಬೋದು ಪ್ರಭು ಅಂತ. ಕರೆಕ್ಟ್ ಅಲ್ಲ? ಇವಾಗ ಎಲ್ಲರೂ ಇಲ್ಲೂ ಯೋಗ ಮಾಡ್ತಾರಲ್ಲ, ಎಲ್ಲರೂ ಯೋಗ ಕ್ಲಾಸ್ಗೆಲ್ಲ ಹೋಗ್ತಿರಲ್ಲ, ಯೋಗದಿಂದ ನಾವು ಮನಸ್ಸು ನಿಯಂತ್ರಣ ಮಾಡಬಹುದಾ ಅನ್ನೋ ಪ್ರಶ್ನೆ ಇವಾಗ. ಯಾಕಂದ್ರೆ ಮನಸ್ಸು ನಿಯಂತ್ರಣ ಮಾಡ್ಬೇಕು. ಈಗ ನಾನು ಉದಾಹರಣೆ ಕೊಟ್ಟಿದ್ದು ಪ್ರಯತ್ನ ಮಾಡೋದ್ರಿಂದ, ಬಟ್ ಕೆಲವೊಂದ್ಸರಿ ಪ್ರಯತ್ನನೂ ವರ್ಕೌಟ್ ಆಗಲ್ಲ. ಪ್ರಯತ್ನ ಮಾಡ್ತಾ ಇರ್ತೀವಿ, ಪ್ರಯತ್ನ ವರ್ಕೌಟ್ ಆಗಲ್ಲ. ಅವಾಗ ಏನ್ ಮಾಡೋದು? ಅದ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಲ್ಲೂ ಒಂದು ಆಲೋಚನೆ ಇದೆ, ಧ್ಯಾನದಿಂದ ನಾವು ಮನಸ್ಸನ್ನ ನಿಯಂತ್ರಣ ಮಾಡಬಹುದು. ಅಫ್ಕೋರ್ಸ್ ಹೌದು, ಕೃಷ್ಣ ಇದನ್ನ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಅಷ್ಟಾಂಗ ಯೋಗದಿಂದ ನಾವು ಮನಸ್ಸನ್ನ ಹತೋಟಿಗೆ ತರಬಹುದು ಅಂತ ಕೃಷ್ಣ ಹೇಳಿದಾನೆ. ಆದ್ರೆ ಈ ಕಲಿಯುಗದಲ್ಲಿ ಅಷ್ಟಾಂಗ ಯೋಗ ಏನ್ ಮಾಡೋದು ಕಷ್ಟನೇ. ಯಾಕಂದ್ರೆ ಅಷ್ಟಾಂಗ ನಿಜವಾದ ಯೋಗ ನಾವು ಇವಾಗ ಏನ್ ಅನ್ಕೊಳ್ತೀವಿ, ಕೂತ್ಕೊಳೋದು, ಪ್ರಾಣಾಯಾಮ ಮಾಡ್ಬಿಡೋದು, ನನ್ನ ಮನಸ್ಸು ಕಂಟ್ರೋಲ್ ಮಾಡ್ಬಿಡುತ್ತೆ. 1 hour ಬರುತ್ತೆ. ಯಾಕಂದ್ರೆ ನಮಗೆ ಇರುವಂತ ಒತ್ತಡ ಪ್ರಾಣಾಯಾಮದಿಂದ ನಾವು ಸರಿ ಮಾಡ್ಕೊಳ್ಬಹುದು. ಏನೋ ಟೆನ್ಷನ್ ಮಾಡ್ಕೊಂಡಿರ್ತೀವಿ, ವಿಲೋಮ ಅಲೋಮ ಮಾಡ್ತೀವಿ, ಉಸಿರು ತಗೋತೀವಿ, ಒಳಗಡೆ ಉಸಿರು ಬಿಡ್ತೀವಿ, ಕಂಟ್ರೋಲ್ ಮಾಡೋದು. ಎಷ್ಟು? 1 hourಗೆ. ಮಿಕ್ಕಿದವರು ಮತ್ತೆ ಹೋಗಿ ಆಫೀಸಲ್ಲಿ ಅದೇ ಕತೆ, ಅದೇ ಹಾಗೆ. ಕರೆಕ್ಟ್ ಅಲ್ವಾ? ಆಕ್ಚುಲ್ ಆಗಿ ಅಷ್ಟಾಂಗ ಯೋಗ ಅಂದ್ರೆ ಯಮ, ನಿಯಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇಷ್ಟನ್ನು ಮಾಡಿದಾಗ ಮಾತ್ರ ನಾವು ಧ್ಯಾನ ಮಾಡಬಹುದು. ಯಾರ ಮೇಲೆ?
ಭಗವಂತನ ಚತುರ್ಭುಜ ನಾರಾಯಣ ರೂಪ ನಮ್ಮ ಪರಮಾತ್ಮ ಆಗಿ ನಮ್ಮ ಹೃದಯದಲ್ಲಿ ಇರ್ತಾನಲ್ಲ, ಅವನನ್ನ ಧ್ಯಾನ ಮಾಡಿದಾಗ ನಮಗೆ ಮನಸ್ಸಿನ ಮೇಲೆ ನಿಯಂತ್ರಣ ಆಗುತ್ತೆ. ಅಂದ್ರೆ ಈ ಅಷ್ಟಾಂಗ ಯೋಗದ ಪ್ರಾಸೆಸ್ ನಾವು ಫಾಲೋ ಮಾಡಬೇಕು. ಇದ್ರಲ್ಲಿ ನಾವು ಮಾಡ್ತಿರೋದು 3ನೇ ಸ್ಟೆಪ್, ಧ್ಯಾನ ಅಷ್ಟೇ ಮಾಡ್ತಾ ಇದೀವಿ. ಯಮ ನಿಯಮ, ಸರಿ, ಅದನ್ನು ಮಾಡ್ತೀವಿ. ಯಮ ನಿಯಮ ಅಂದ್ರೆ ಯೋಗ ಹೇಗೆ ಮಾಡುವಂಥದ್ದು, ಯೂಟ್ಯೂಬ್ ನೋಡ್ತೀವಿ, ಮಾಡ್ತೀವಿ. ಯಮ ನಿಯಮ ಆಯ್ತು. ಪ್ರತ್ಯಾಹಾರ, ನೀರು ತಗೊಳ್ತೀವಿ. ನಾವು ಇಂದ್ರಿಯ ಭೋಗದಿಂದ ಇರುವಂತಹ ಆಹಾರನ ದೂರ ಇಡ್ಬೇಕು. ಎಷ್ಟು ಜನ ದೂರ ಇಡ್ತಾ ಇದೀವಪ್ಪ? ಇಲ್ಲ ಬಿಡೋದ್ವಿ ನಾವು, ಕರೆಕ್ಟ್ ಅಲ್ವಾ? ಇಲ್ಲ ಬಿದ್ದೋದ್ವಿ ನಾವು. ಸರಿ, ಧ್ಯಾನ ಅದನ್ನು ಮಾಡ್ಬೇಕು. ಧ್ಯಾನ, ಧಾರಣ ಮತ್ತೆ ಸಮಾಧಿ. ಧಾರಣಕ್ಕೆ ಬಂದಂತ ವ್ಯಕ್ತಿ ತನ್ನ ಮನಸ್ಸಿಗೆ ಆಗುವಂತ ಎಲ್ಲ ಮಲಿನಗಳು, ಅಂದ್ರೆ ಈ ಬೇಡವಾದಂತ ಯೋಚನೆಗಳನ್ನೆಲ್ಲದನ್ನೂ ಸಹ ದೂರ ಇಡ್ತಾನೆ. ಆ ಶಕ್ತಿ ಅವನಿರುತ್ತೆ. ಈ 4 ಪಾಸ್ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೆ ನಮ್ಗೆ ಶಕ್ತಿ ಇದೆ ದೂರ ಇಡಕ್ಕೆ. ಅದೇನೋ ಜಪ ಮಾಡೋಗೆ ಎಲ್ಲ ಯೋಚನೆ ಬರುತ್ತೆ ಬ್ರೋ, ಕೂತ್ಕೊಂಡಾಗ. ಧ್ಯಾನ ಮಾಡೋಗೆ ಇಲ್ಲ, ನಾವು ಧ್ಯಾನದಲ್ಲೇನೆ ಇದೆಲ್ಲ ಬರ್ತಾ ಇರುತ್ತೆ. ಅಂದ್ರೆ ನಾವು ಅಷ್ಟಾಂಗ ಯೋಗ ಫುಲ್ ಮಾಡಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೇಗೆ ನಾವು ಮನಸ್ಸನ್ನು ನಿಯಂತ್ರಣ ಮಾಡಕ್ಕೆ? ಕರೆಕ್ಟ್ ಅಲ್ವಾ? ಸೊ ಮನಸ್ಸಿನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ, ಗೊತ್ತಾಯ್ತು ನಮ್ಮ ಪ್ರಶ್ನೆಗೆ. ನಿಯಂತ್ರಣ ಮಾಡ್ಬೇಕು. ನಿಯಂತ್ರಣ ಮಾಡಕ್ ಅಷ್ಟಾಂಗ ಯೋಗ ಪ್ರಾಸೆಸ್ ಇದೆ, ಆದ್ರೆ ಅದೂ ವರ್ಕೌಟ್ ಆಗ್ತಿಲ್ಲ ಪ್ರಭು. ಈಗ ಏನ್ ವರ್ಕೌಟ್ ಮಾಡ್ಬೇಕು? ಏನ್ ಮಾಡಿದ್ರೆ ನಮ್ಮ ಮನಸ್ಸು ನಿಯಂತ್ರಣ ಮಾಡುತ್ತೆ? ಈ ಕಲಿಯುಗದಲ್ಲಿ ಸಾಧ್ಯನಾ? ಹೌದು, ಕಲಿಯುಗದಲ್ಲಿ ಯಾಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ಪ್ರತಿಯೊಂದು ಯುಗದಲ್ಲೂ ಯುಗ ಧರ್ಮ ಅಂತ ಇರುತ್ತೆ. ದ್ವಾಪರ ಯುಗ, ತ್ರೇತಾಯುಗ, ಒಂದೊಂದು ಯುಗದಲ್ಲಿ ಒಂದೊಂದು ಯುಗ ಧರ್ಮ. ಆ ರೀತಿ ಈ ಕಲಿಯುಗದಲ್ಲಿ ನಮಗಿರುವಂತ ಧರ್ಮ ಯಾವುದು, ಅಥವಾ ನಮಗಿರುವಂತ ಜ್ಞಾನ, ಈ ಮನಸ್ಸನ್ನು ನಿಯಂತ್ರಣ ಮಾಡ್ಬೇಕಲ್ಲ, ಸಂಕೀರ್ತನೆ ಯಜ್ಞದಿಂದ ಮಾತ್ರ ನಾವು ಈ ಯುಗದಲ್ಲಿ, ಕಲಿಯುಗದಲ್ಲಿ ನಾವು ಈ ಮನಸ್ಸನ್ನ ಹತೋಟಿಗೆ ತರಬಹುದು. ಸೊ ನಾನು ಅವಾಗಲೇ ಹೇಳ್ಬೇಕಾದ್ರೆ ಹರಿನಾಮ ಸ್ಮರಣೆಯಲ್ಲಿ 2 ಆಗುತ್ತೆ. ಪ್ರಹ್ಲಾದ ಮಹಾರಾಜರ ಹೇಳ್ಬೇಕಾದ್ರೆ ಹರಿನಾಮ ಸ್ಮರಣೆ, ಹರಿನಾಮ ಭಜನೆ ಮಾಡ್ಬೇಕು ಅಂದ್ರೆ ಶ್ರವಣ, ಕೀರ್ತನ, ಇದೆರಡು ಫಸ್ಟ್ ಸ್ಟೆಪ್. ನಾವು ಯಾಕೆ ನಮ್ಮ ಮನಸ್ಸನ್ನ ಹತೋಟಿಗೆ ಮಾಡಕ್ ಬರ್ತಾ ಇಲ್ವಲ್ಲ, ಸರಳವಾಗಿ ಉದಾಹರಣೆ ನಾನು ತೋರಿಸ್ಬಿಡ್ತೀನಿ. ಏನ್ ಮಾಡ್ತೀವಿ ಗೊತ್ತಾ, ನಾವು ತಿರುಪತಿ ಜಪಮಾಲೆ ಬ್ಯಾಗ್ ಇಡ್ತೀವಿ ಅಂಡ್ ಲೆಫ್ಟ್ ಹ್ಯಾಂಡ್ ಹಾಕ್ಬಿಟ್ಟಿದೀವಿ. ಇಸ್ಕಾನ್ ಬಂದ್ಮೇಲೆ ಬಹಳ ಅಂದ್ರೆ ಬಹಳ ಎಲ್ಲ ನಾವೆಲ್ಲ ಲೆಫ್ಟ್ ಹ್ಯಾಂಡ್ ಹಾಕ್ಬಿಡ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ಏನು ಇವ್ರು ಬಾಯ ನೋಡ್ತಾ ಇದ್ದಾರೆ, ಹರೇ ಕೃಷ್ಣ ಹರೇ ಕೃಷ್ಣ, ಮೈಕ್ ಸರಿ ಮಾಡ್ತಾ ಇದ್ದೀನಿ, ತಲೆದಿಮ್ ಸರಿ ಮಾಡ್ತಾ ಇರ್ತೀವಿ, ಹೇಳ್ತಾ ಇದೀನಿ ಹರೇ ಕೃಷ್ಣ 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 ಹರೇ. ಎಲ್ಲ ಲೆಫ್ಟ್ ಹ್ಯಾಂಡ್ ಆಗಿರ್ತೀವಲ್ಲ, ಈ ಕೈಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಈ ಕೈಯಲ್ಲಿ ಜಪ ಮಾಡ್ತಾ ಇರ್ತೀವಿ. ಕೀರ್ತನ ಆಗ್ತಾ ಇದೆ, ಶ್ರವಣ ಮಾಡ್ತಾ ಇದೀವ? ಇಲ್ಲಪ್ಪ, ಎಫೆಕ್ಟ್ ಆಯ್ತು. ಸರಿ, ಕೂತ್ಕೋತೀವಿ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ರಾಮ ರಾಮ ರಾಮ. ಕಣ್ಣು ಮೊದ್ಲೇ ಕಣ್ಣು ಇಂದ್ರಿಯ ತಡೆಯಕ್ಕಾಗಲ್ಲ, ಮನ್ಸು ಆ ಕಡೆ ನೋಡ್ತೀವಿ. ಹರೇ ಕೃಷ್ಣ ಮೈಸೂರು ಸಿಲ್ಕ್ ಹರೇ ಕೃಷ್ಣ ಆಫರ್, ಹರೇ ಕೃಷ್ಣ ಅಪಾಚಿ ಬೈಕ್ ಹರೇ ಕೃಷ್ಣ. ಹೀಗೆ ನೋಡಿ ನಮ್ಗೆ ಗೊತ್ತು, ಪ್ರಾಸೆಸ್ ಗೊತ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರೂ ಗೊತ್ತು ಜಪ ಮಾಡೋದು. ಶ್ರವಣ ಮಾಡ್ತಾ ಇದೀವ ನಾವು, ಇಲ್ವಲ್ಲ? ಮತ್ತೆ ಹೇಗೆ ವರ್ಕ್ ಆಗುತ್ತೆ? ಇದೇ ನಾವು ಮಾಡ್ತಿರೋದು ತಪ್ಪು. ನಮಗೆ ರಿಕ್ವೈರ್ಮೆಂಟ್ ಗೊತ್ತು, ಹರಿನಾಮ ಭಜನೆ, ಹರಿನಾಮ ಕೀರ್ತನೆ ನಾವು ಮಾಡಬೇಕು ಅನ್ನೋದು. ಹರಿನಾಮ ಕೀರ್ತನೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತು, ಆದ್ರೆ ನಾವು ಅದನ್ನ ಎಫೆಕ್ಟಿವ್ ಮಾಡ್ತಿಲ್ಲ. ಯಾಕಂದ್ರೆ ಕೀರ್ತನೆ ಅಷ್ಟೇ ಆಗ್ತಾ ಇದೆ, ಶ್ರವಣ ಆಗ್ತಾ ಇಲ್ಲ. ನೋಡಿ, ಅಂತ್ಯ ನಾರಾಯಣ ಸ್ತುತಿ, ನಮ್ಮ ಜೀವನದ ಅಂತ್ಯ ಕೊನೆ ಕಾಲದಲ್ಲಿ ನಾರಾಯಣನ ನಾಮ ಅಥವಾ ಕೃಷ್ಣನ ನಾಮ ನಾವು ಬರಬೇಕು ಅಂದ್ರೆ ಈ ಒಂದು ರಿಕ್ವೈರ್ಮೆಂಟ್, ನಾವು ಭಗವಂತನ ಮೇಲೆ ಏಕಾಗ್ರತೆ ಚಿತ್ತದಿಂದ ಧ್ಯಾನ ಮಾಡಿದ್ರೆ. ಯಾಕಂದ್ರೆ ನಾವು ಮಾಡ್ತಿರುವಂತದ್ದು ಹರೇ ಕೃಷ್ಣ ಮಹಾಮಂತ್ರ ಧ್ಯಾನ, ಮಂತ್ರ ಧ್ಯಾನ. ಜಪ ಮಾಡೋದು ಕಿವಿಗೆ ಶ್ರವಣ ಆಗ್ಬೇಕು. ಯಾಕೆಂದ್ರೆ ಪ್ರಭುಪಾದರು ಹೇಳ್ತಾರೆ, ಕೃಷ್ಣನ ನಾಮ, ಕೃಷ್ಣ ಈಸ್ ನಥಿಂಗ್ ಬಟ್ ಈಕ್ವಲ್ ಟು, ಅಂದ್ರೆ ಕೃಷ್ಣ ಈಸ್ ಈಕ್ವಲ್ ಟು ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರ ನೀವು ಉಚ್ಚಾರಣೆ ನಿಮ್ಮ ಬಾಯಲ್ಲಿ ಬರ್ತಾ ಇದ್ರೆ ಕೃಷ್ಣ ಬಂದು ನಿಮ್ಮ ನಾಲಿಗೆಯಲ್ಲಿ ನೃತ್ಯ ಮಾಡ್ತಾ ಇರ್ತಾನೆ. ನೋಡಿ, ಅಷ್ಟು ಪವರ್ಫುಲ್ ಮಂತ್ರ ಈ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರ. ಅದಕ್ಕೆ ಪ್ರಭು ಎಲ್ಲರಿಗೂ ಹೇಳೋದು, ಯಾರಾದ್ರೂ ಜಪ ಮಾಡ್ತಿಲ್ಲ ಅಂದ್ರೆ ಮೊದಲು ಒಂದು ಮಾಲೆ ತಗೊಂಡು ಜಪ ಮಾಡಿ. ಯಾಕಂದ್ರೆ ಕಲಿಯುಗದಲ್ಲಿ
ಭಗವಂತನ ನಾಮಕ್ಕಿಂತ ಬೇರೆ ಏನೋ ಅತ್ಯುತ್ತಮವಾದದ್ದು ಯಾವುದಿಲ್ಲ. ಅದಕ್ಕಿಂತ ಸರಳವಾಗಿ ಹೇಳ್ಬೇಕು ಅಂದ್ರೆ ದಾಸರು ಹೇಳ್ತಾರೆ, ದಾಸರೊಂದು ವಿಶೇಷವಾದ ಹಾಡಿನ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ, ಕೃಷ್ಣ ಎನಬಾರದೆ. ಚೆನ್ನಾಗಿದೆಲ್ಲ ಹಾಡು. ಹಾಡಾಗೆ ಬಿಟ್ಬಿಟ್ವಿ, ಹಾಡನ್ನ ಅರ್ಥ ಮಾಡ್ತಾ ಹೋಗ್ಬಿಟ್ವಿ ಎಲ್ಲರೂ. ನೋಡಿ, ಕೃಷ್ಣ ನಮ್ ಎಲ್ಲಾ ರೀತಿಲೂ ಕೃಷ್ಣನ ನೆನೆಸ್ಕೊಳ್ಬೇಕು ಈ ಕಲಿಯುಗದಲ್ಲಿ ಏನಾದ್ರು ಗೊತ್ತಾಗ್ತಾ ಇದೆ, ಬಟ್ ಆದ್ರೆ ನಾವು ಮಾಡ್ತಾ ಇಲ್ಲ. ಇದೇ ನಮಗ್ ಬೇಕಾಗಿರುವಂತ ಅವಶ್ಯಕತೆ. ಕಲಿಯುಗದಲ್ಲಿ ಈ ಒಂದು ಚಂಚಲವಾಗಿರುವಂತದ ಮನಸ್ಸು. ಯಾಕಂದ್ರೆ ಅರ್ಜುನ ಹೇಳ್ತಾನೆ ಚಂಚಲಂ ಹಿ ಮನಃ ಕೃಷ್ಣ. ಆಗ್ಲೇ ಹೇಳಿದಾಗೆ ಗಾಳಿನಾದ್ರೂ ನಾನು ಕಂಟ್ರೋಲ್ ಮಾಡ್ತೀನಿ ಕೃಷ್ಣ, ಮನಸ್ಸನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಏನ್ ಮಾಡಬೇಕು ಅಂದ್ರೆ ಕೃಷ್ಣ ಇದನ್ನ ರೆಕಮೆಂಡ್ ಮಾಡ್ತಾನೆ, ನನ್ನ ನಾಮ ಶ್ರವಣ ಮತ್ತೆ ಕೀರ್ತನೆ ಮಾಡಿ. ಹಾಗೆ ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ಸರಿ ಪ್ರಭು, ಜಪ ಮಾಡೋವೇನೋ ಶ್ರವಣ ಮತ್ತೆ ಕೀರ್ತನೆ ನಾನು ಮಾಡ್ತೀನಿ, 1 hour ಜಪ. ಒಬ್ರು 8 ಮಾಲೆ ಮಾಡಿದ್ರೆ 1 hour ಆಗುತ್ತೆ, 16 ಮಾಲೆ ಆದ್ರೆ 2 hour ಆಗುತ್ತೆ. ಮಿಕ್ಕಿದ ಅವರಲ್ಲಿ ಹೇಗ್ ಪ್ರಭು ನಾನು ಕೃಷ್ಣನ್ ಜ್ಞಾಪಕ ಮಾಡ್ಕೊಳ್ಳೋದು? ಕರೆಕ್ಟ್ ಅಲ್ವಾ? ಸರಳವಾಗಿ ಇವಾಗ ನಾನೇನೋ ಕೆಲಸ ಮಾಡ್ತಾ ಇರ್ತೀನಿ, ಪ್ರೊಡಕ್ಷನ್ ಅಲ್ಲಿ ಏನೋ ಕೆಲಸ ಮಾಡ್ತೀನಿ, ಕೃಷ್ಣ 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 ಅಂದ್ರೆ ಬಾಸ್ ನೋಡ್ತಾನೆ. ನಾವು ಕೆಲಸ ಮಾಡೋವಾಗ ಹೇಗೆ? ಕರೆಕ್ಟ್ ಅಲ್ವಾ? ಮಾತಾಜಿಗೆ ಅಂದ್ರೆ ಉದಾಹರಣೆ, ಇವಾಗ ಅಡಿಗೆ ಮನೇಲಿ ಕೆಲಸ ಮಾಡ್ತಿರ್ತಾರೆ, ಆಗ ಹೇಗೆ ಕೃಷ್ಣನ ನೆನ್ಸ್ಕೊಳ್ಳೋದು? ಮಾಡೋವಾಗ ನೀವು ಕೃಷ್ಣನ್ ಹಾಡು ಹೇಳ್ಬೋದು. ಅದಕ್ಕಿಂತ ಸರಳವಾಗಿ ಏನ್ ಮಾಡ್ಬೇಕು ಅಂದ್ರೆ ಪ್ರಭುಗಳು ಹೇಳಿದಂಗೆ ಯುಕ್ತ ವೈರಾಗ್ಯ. ನೀವು ಮಾಡುವಂತ ಅಡಿಗೆಯಲ್ಲಿ ಕೃಷ್ಣನಿಗೆ ನೈವೇದ್ಯ ಮಾಡಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಅಮ್ಮ ನಾಳೆ ಏನ್ ಮಾಡ್ತೀವಿ, ಬಿಸಿಬೇಳೆ ಬಾತ ಅಮ್ಮ ಅಂತೀವಿ. ಅಮ್ಮ ನಾಳೆ ಬೆಳಿಗ್ಗೆ ಕೃಷ್ಣನಿಗೆ ಏನ್ ಮಾಡ್ತೀವಿ ಅಮ್ಮ ನೈವೇದ್ಯ ಅನ್ನಲ್ಲ. ಕರೆಕ್ಟ್ ಅಲ್ವಾ? ಭಗವಂತನಿಗೋಸ್ಕರ ನಾವು ಯಾವಾಗ ನಮ್ಮ ಚಿಂತನೆ ಶುರುವಾಗುತ್ತಲ್ಲ, ಅಲ್ಲಿಂದನೇ ನಮ್ಮ ಮನಸ್ಸು ನಿಯಂತ್ರಣೆ ಮಾಡಕ್ಕೆ ಶುರುವಾಗುತ್ತೆ. ನಾಳೆ ಅದೇ ಪಲಾವ್ ಮಾಡ್ತೀಯಮ್ಮ, ಕೃಷ್ಣನ್ಗೋಸ್ಕರ ಏನ್ ಮಾಡ್ತೀವಿ? ಬರೀ ಮಾತಾಜಿಗಲ್ಲ, ಪ್ರಭುಗೂ ಬರ್ತೀವಿ. ನಾವು ಕೆಲ್ಸಕ್ಕೆ ಹೋಗ್ತೀವಿ, ದಿನಾ ಪೂರ್ತಿ ದುಡಿತೀವಿ, ಚೆನ್ನಾಗಿ ಫುಲ್ ಸಂಬಳ ದುಡಿತೀವಿ. ನಾವು ಬರ್ತೀವಿ, ಕೃಷ್ಣನ್ಗೋಸ್ಕರ ಏನ್ ಕೊಡ್ಬೋದಂದ್ರೆ, ಸರ್ ಪ್ರಭು ಟ್ಯಾಕ್ಸ್ ಕಟ್ ಆಗ್ತಾ ಇದೆ, ನೋಡೋಣ ನೆಕ್ಸ್ಟ್ ತಿಂಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀನಿ ಪ್ರಭು. ಯಾಕಂದ್ರೆ ಇಲ್ಲಿರೋರೆಲ್ಲ ಪಾಪ ಕೃಷ್ಣ, ಯಾಕಂದ್ರೆ ನಾವು ದಾನ ಕೊಟ್ಟಷ್ಟು ಕೃಷ್ಣನ ಕಾರ್ಯಕ್ಕೆ ನಾವು ಅದು ಉಪಯೋಗಿಸ್ತಾ ಇರ್ತೀವಿ. ಸೊ ಇಂಡೈರೆಕ್ಟ್ ಆಗಿ ನೀವು ಕೊಡುವಂತ ದಾನ ಕೃಷ್ಣನ ಕಾರ್ಯಕ್ಕೆ ಉಪಯೋಗ ಆದಂಗ ಆಯ್ತಲ್ಲ. ಸೊ ಕೃಷ್ಣನಲ್ಲೇ ಸ್ಮರಣೆ ಮಾಡ್ದಂಗ ಆಯ್ತಲ್ಲ. ಯಾಕಂದ್ರೆ ಹೊರಗಡೆ ನಾವು ದಾನ, ಶಾಸ್ತ್ರ ದಾನ, ಮಕ್ಕಳಿಗೆ ಈ ತರ ಭಗವದ್ಗೀತೆ ಪುಸ್ತಕ ಅನ್ಸ್ತಾ ಇದೀವಿ ಅಂದ್ರೆ, ಇಸ್ಕಾನ ಹೋಗ್ಲಿ ಬಿಡಿ, ದಾನನ ನೋಡ್ತೀವಿ ಬಿಡಿ, ಮಾಡ್ತೀವಿ ಬಿಡಿ ಅಂತ. ಯಾಕಂದ್ರೆ ನಮ್ಮ ಉದ್ದೇಶ ಹೇಗಾದ್ರೂ ಮಾಡಿ ಅವ್ರು ಗೊತ್ತಿಂದನೋ ಕೃಷ್ಣನ ಚಟುವಟಿಕೆಯಲ್ಲಿ ಅವ್ರನ್ನ ತೊಡಗಿಸೋದು ನಮ್ಮ ಉದ್ದೇಶ. ಅವ್ರು ₹1 ಕೊಡಿ, ನೀವು ₹1 ಕೊಡಿ, ಕೃಷ್ಣ ಅದಕ್ಕೆ ಹೇಳ್ತಾನೆ ₹1 ಕೊಟ್ಟರು ಸಹ ಕೃಷ್ಣನಿಗೆ ₹10 ಪಡಿಬಹುದು ನಾವು. ಅದಕ್ಕೋಸ್ಕರ ದಾನ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಯಾವಕ್ಕೆ ನಾವು ಕೃಷ್ಣನ ಚಟುವಟಿಕೆಗೆ ಆ ದಾನವನ್ನು ನಾವು ಯೂಸ್ ಮಾಡ್ತೀವಿ. ಸೊ ಒಂದು, ಈ ಕಲಿಯುಗದಲ್ಲಿ ನಾವು ಭಗವಂತನ ನಾಮಸ್ಮರಣೆಯಿಂದ ನಮ್ಮ ಮನಸ್ಸನ್ನ ಹತೋಟಿಗೆ ತರ್ಬೋದು. ಎರಡನೇದು, ಭಗವಂತನಿಗೋಸ್ಕರ ನಾವು ಯಾವುದೇ ಸೇವೆ ಅಂದ್ರೆ ಯುಕ್ತ ವೈರಾಗ್ಯ ಮಾರ್ಗದಲ್ಲಿ ನಾವು ಸೇವೆ ಮಾಡಿದಾಗ ಈ ಮನಸ್ಸನ್ನ ನಾವು ನಿಯಂತ್ರಣ ಪಡಿಬಹುದು. ಗೊತ್ತಾಗ್ತದೆ? ಯಾಕಂದ್ರೆ ಅಷ್ಟಾಂಗ ಯೋಗ ವರ್ಕೌಟ್ ಆಗ್ತಿಲ್ಲ. ಇದಿರುವಂತ ಒಂದೇ ಮಾರ್ಗ ನಾವು ಕಲಿಯುಗದಲ್ಲಿ ಮಾಡಬೇಕಾದ್ರೆ ಹರಿನಾಮಸ್ಮರಣೆ. ಇನ್ನ ಒಂದು ಬ್ಯಾಕಪ್ ಹೇಳಬೇಕು ಅಂದ್ರೆ, ಬ್ರಹ್ಮ ಮತ್ತೆ ನಾರದ ಇಬ್ರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಕಲಿಯುಗ ಶುರು ಆಗ್ಬೇಕಾದ್ರೆ ಆಗ ನಾರದ ಒಂದು ರೌಂಡ್ ಹಾಕೊಂಡು ಬರ್ತಾರೆ. ರೌಂಡ್, ಈ ಕಲಿಯುಗದಲ್ಲಿ ರೌಂಡ್ ಹಾಕೊಂಡು ಬಂದಾಗ ಕಲಿಯುಗದಲ್ಲಿ ಕಷ್ಟ, ನೋವು, ದುಃಖ, ನಲಿವು. ನೀವೇ ನೋಡಿ, ನಾವು 2000ದಲ್ಲೂ ಕಷ್ಟ ಇತ್ತು, 2020 ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಕೊರೋನಾ ಬಂತು, ಜಾಸ್ತಿ ಆಯ್ತು. ಸೊ ನೋವು, ಕಷ್ಟ, ದುಃಖ ಕಲಿಯುಗದಲ್ಲಿ ಜಾಸ್ತಿ ಆಗ್ತಾನೆ ಬರ್ತಾ ಇದೆಯಾ, ಕಮ್ಮಿ ಆಗ್ತಾ ಇದೆಯಾ? ಟೈಮ್ ಆಯ್ತು, ಬೇಗ ಮುಗಿಸ್ತೀನಿ. ಸೊ ಅದಕ್ಕೆ ನಾರದ ಈ ತರ ತಿಳ್ಕೊಂಡು ಬಂದಾದ್ಮೇಲೆ ಬ್ರಹ್ಮನ ಹತ್ರ ಕೇಳ್ತಾನೆ, ಕಲಿಯುಗದಲ್ಲಿ ಇರುವಂತ ಮಾರ್ಗ ಅಂದ್ರೆ ಈ ನೋವು, ಕಷ್ಟ, ದುಃಖದಿಂದ ಪಾರೋಗುವಂತ ಮಾರ್ಗ ಏನಾದ್ರೂ ಇದೆಯಾ ಅಂದಾಗ ಬ್ರಹ್ಮನೇ ಇದನ್ನ ಹೇಳ್ತಾನೆ. ಇತಿ ಷೋಡಶಕ ನಾಂ ಕಲಿ ಕಲ್ಮಶ ನಾಶನಂ ನಾತರೋ ಪರತೋಪಾಯ ಸರ್ವ ವೇದೇಶು ದೃಶ್ಯತೆ. ಸರ್ವ ವೇದೇಶು, ನೀನಿಗೆ
ಎಲ್ಲಾ ತರ ವೇದ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ, ಎಲ್ಲಾ ವೇದವರೆಗೂ ಉಪನಿಷತ್ ಎಲ್ಲ ಮುಂಡೋಪನಿಷತ್, ಅಮೃತ ಉಪನಿಷತ್, ಎಲ್ಲಾ ತರ ಉಪನಿಷತ್ ಎಲ್ಲ ಹುಡುಕು ಇತಿ ಷೋಡಶಕ ನಾಮ್ನ. ಷೋಡಶಕ ಅಂದ್ರೆ 16. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 16 ಪದ ಇದೆ. ಈ ನಾಮನ ಯಾರು ಕಲಿಯುಗದಲ್ಲಿ ತಗೊಳ್ತಾರಲ್ಲ ಅಂಥವರು ಈ ಕಲಿಯುಗದಲ್ಲಿ ಕಷ್ಟದಿಂದ ಪಾರಾಗ್ಬೋದು. ಕಷ್ಟ ಅಂದ್ರೆ ಭೌತಿಕ ಕಷ್ಟ ಅಲ್ಲ, ಮತ್ತೆ ಈ ಕಲಿಯುಗದಲ್ಲಿ ಹುಟ್ಟು ಜನನ ಮತ್ತೆ ಸಾವಿನ ಹಚ್ಚಿ ಬೀಳ್ತೀವಲ್ಲ ಅದರಿಂದ ಪಾರಾಗ್ಬೋದು ಅಂತ ಬ್ರಹ್ಮ ನಾರದ. ಅದಕ್ಕೋಸ್ಕರ ನಾನು ಎಲ್ಲರೂ ಕೇಳ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಜಪದಿಂದ ಮಾತ್ರ ನಾವು ಈ ಮನಸ್ಸನ್ನ ನಿಯಂತ್ರಣ ಪಡಬಹುದು. ನಿಯಂತ್ರಣ ಪಡೆದ್ರೆ ಏನಾಗುತ್ತೆ, ನಮ್ಮ ಮನಸ್ಸು ನಮ್ಗೆ ಏನಾಗುತ್ತೆ, ನಮ್ಮ ಮನಸ್ಸು ನಮಗ್ ಬಂದು ಆಗುತ್ತೆ. ನಾವು ಪ್ರಶ್ನೆ ಹಾಕೊಂಡಿದ್ವೇನು, ಅಸಲಿಗೆ ನಿಜವಾಗ್ಲೂ ನಮ್ಮ ಮನಸ್ಸು ಬಂದ್ರು ಶತ್ರುನು ಫ್ಲಾಶ್ ಶುರುವಾದಾಗ. ಈಗ ನಿಯಂತ್ರಣ ಮಾಡಿದಾಗ ನಮ್ಮ ಮನಸ್ಸು ಏನಾಯ್ತು, ಬಂದು ಆಯ್ತು. ನಮ್ಮ ಮನಸ್ಸಿಗೆ ಹೇಳುತ್ತೆ ಅಯ್ಯೋ ಇದು ನಾನು ಮಾಡ್ತಿರೋ ತಪ್ಪು. ಗೊತ್ತಾಗುತ್ತೆ, ಪರಮಾತ್ಮ ನಮ್ಮ ಒಳಗಡೆಯಿಂದ ನಮ್ಗೆ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ, ನಿಯಂತ್ರಣ ಮಾಡಿದಾಗ. ನಿಯಂತ್ರಣ ಹೆಂಗ್ ಮಾಡೋದು, ಹರೇ ಕೃಷ್ಣ ಮಹಾಮಂತ್ರದ ಜಪ, ಶ್ರವಣ ಮತ್ತೆ ಕೀರ್ತನೆ ಮಾಡಿದಾಗ ಮಾತ್ರ. ಇಷ್ಟೇ ನಾನು ಮುಗಿಸ್ತೀನಿ, ಇನ್ನ ಇತ್ತು ಬಟ್ ಟೈಮ್ ಇಲ್ಲ. ಸೊ ಇಷ್ಟೇ ಇವತ್ತಿಗೆ ಮನಸ್ಸನ್ನ ನಿಯಂತ್ರಣ ಮಾಡುವಂತ ವಿಧಾನ ಇದು. ಎಸ್ಪೆಷಲಿ ಕಲಿಯುಗದಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳೋದಿಷ್ಟೇ, ಜಪ ಮಾಡದೇವರು ಹರನಾಥ ಪ್ರಭು ಜಪಮಾಲೆ ತಗೊಳ್ಳಿ. ಇವತ್ತಿನಿಂದಾನೇ ನೀವು ನಿಮ್ಮ ಜಪ ಸಾಧ್ಯ ಆಗಲ್ಲ 1 ಮಾಲೆ ಆದ್ರೂ ಮಾಡಿ. ಯಾಕಂದ್ರೆ 8 ನಿಮಿಷದಲ್ಲಿ 1 ಮಾಲೆ ಜಪ ನೀವು ಮಾಡಬಹುದು. ಅಯ್ಯೋ ಜಪಮಾಲೆ ಕಾಸ್ಟ್ಲಿ ಪ್ರಭು, ಇಲ್ಲಪ್ಪ, ಜಪಮಾಲೆ 30 ರೂಪಾಯಿ ಅಷ್ಟೇ. ಪ್ರಭುಗಳ ಹತ್ರ ತಗೊಳ್ಳಿ, ಜಪವನ್ನು ಇವಾಗಿಂದನೇ ಶುರು ಮಾಡಿ. ಯಾಕಂದ್ರೆ ಈ ಸಂಕೀರ್ತನ ಯಜ್ಞ ಬಿಟ್ಟು ಕಲಿಯುಗದಲ್ಲಿ ಬೇರೆ ಯಾವುದೂ ಸಹ ಉತ್ತಮವಾದದ್ದು ಯಾವುದೂ ಇಲ್ಲ. ಓಕೆನಾ, ಮುಗಿಸೋಣ. ನಾವು ಸಮ್ಮರಿ ಗೊತ್ತಾಯ್ತು, ಮನಸ್ಸು ನಿಯಂತ್ರಣ. ನೆಕ್ಸ್ಟ್ ಕ್ಲಾಸ್ ಏನ್ ಮಾಡಿದ್ರು ಅಂದ್ರೆ ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೊಳ್ಬೇಡಿ, ಮನಸ್ಸು ನಿಯಂತ್ರಣ ಮಾಡುವಂತ ವಿಧಾನ ನಾವು ಕಲ್ತ್ಕೊಂಡ್ವಿ ಅನ್ನೋದು ನೀವು ಹೇಳ್ಬೇಕು. ಇಷ್ಟು ವಿಷಯ ಚರ್ಚೆ ಮಾಡಿದ್ವಿ. ಕೃಪಾ ಸಿಂಧು ಪತಿತಾ ನಾವು ಪಾವನೆದ್ದು ವೈಷ್ಣವದು ನಮೋ ನಮಃ. ಅನಂತ ಕೋಟಿ ವೈಷ್ಣವ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ ಜೈ. ಹರೇ ಕೃಷ್ಣ. ಪ್ರಶ್ನೆ ಇದೆ ಕೇಳಿಲ್ಲ, ಚರ್ಚೆ. ನಿಮ್ಗೆ ಯಾರಾದ್ರೂ ಪ್ರಶ್ನೆ ಇದ್ರೆ ಆಮೇಲೆ ಚರ್ಚೆ ಮಾಡಿ. ಈಗ ಭಗವಂತ ಆರತಿ ಆಗುತ್ತೆ, ಆರತಿ ಆದ್ಮೇಲೆ ಪ್ರಶ್ನೆ. ಹರೇ ಕೃಷ್ಣ.